Hello everyone, I am Pooja. Welcome to Commerce Minds YouTube ಚಾನಲ್. ಸೊ ನಾನು ಇವತ್ತು ಈ ಸೆಷನ್ ಅಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನನ್ನ ತಿಳಿಸ್ಕೊಡ್ತೀನಿ ಅಂತಂದ್ರೆ UGC ನೆಟ್ ಅಂದ್ರೆ ಏನು, ಏನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ, ಸೊ ಯಾವ ಎಲಿಜಿಬಲ್ ಇದ್ರೆ ನೀವು ಎಕ್ಸಾಮ್ ಅನ್ನ ತಗೋಬಹುದು, ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ, ಯಾವ್ಯಾವ ಪೇಪರ್ ಇರುತ್ತೆ, ಮತ್ತೆ ಸಿಲೆಬಸ್ ಓವರ್ ವ್ಯೂ ಅಂತ ಹಾಕಿದೀನಿ. ಅಂದ್ರೆ ನಿಮ್ಮ ಸ್ಪೆಸಿಫಿಕ್ ಪೇಪರ್ ಅದನ್ನ ನೀವು ನೋಡ್ಕೊಳ್ಳಿ. ಸೊ ಸಿಲೆಬಸ್ ಓವರ್ ವ್ಯೂ ಅಂತಂದಾಗ ಜನರಲ್ ಪೇಪರ್ ಅಲ್ಲಿ ಏನೆಲ್ಲ ಯೂನಿಟ್ಸ್ ಬರುತ್ತೆ, ಸೊ ಸ್ಪೆಸಿಫಿಕ್ ಪೇಪರ್ ಅಲ್ಲಿ ನಿಮ್ಮ ಒಂದು ಸ್ಪೆಸಿಫಿಕ್, ನನ್ನ ಒಂದು ಸ್ಪೆಸಿಫಿಕ್ ಪೇಪರ್ ಅಂತ ಬಂದಾಗ ಕಾಮರ್ಸ್, ಸೊ ನಿಮ್ಮ ಒಂದು ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಏನೆಲ್ಲ ಯೂನಿಟ್ಸ್ ಇದೆ, ಸೊ ಮಾರ್ಕಿಂಗ್ ಸ್ಕೀಮ್ ಯಾವ ತರ ಇದೆ, ಸೊ ಯಾವ ತರ ಮಾರ್ಕ್ಸ್ ಅನ್ನ ಆ ಒಂದು ಪೇಪರ್ಗೆ, ಎರಡು ಪೇಪರ್ಗೆ ಯಾವ ತರ ಅಲಾಟ್ ಮಾಡಿದ್ದಾರೆ, ಸೊ ಕಟ್ ಆಫ್ ಮತ್ತೆ ಕ್ವಾಲಿಫಿಕೇಶನ್ ಏನಿರುತ್ತೆ, ಸೊ ನೀವು ಎಷ್ಟು ಕಟ್ ಆಫ್ ಅನ್ನ ರೀಚ್ ಮಾಡಿದ್ರೆ ನೀವು ಎಲಿಜಿಬಲ್ ತಗೋತೀರಾ. ಸೊ ಆಫ್ಟರ್ UGC ನೆಟ್ ಕ್ಲಿಯರ್ ಆದ್ಮೇಲೆ ನಿಮ್ಗೆ ಯಾವ್ದೆಲ್ಲ ಕರಿಯರ್ ಆಪರ್ಚುನಿಟಿ ಸಿಗುತ್ತೆ, ಸೊ ನೀವು ಯಾವ ತರ ಪ್ರಿಪರೇಷನ್ ಅನ್ನ ಮಾಡ್ಕೊಂಡ್ರೆ ನೀವು UGC ನೆಟ್ ಅನ್ನ ಕ್ಲಿಯರ್ ಮಾಡ್ಬೋದು. ಸೊ ವಿತಿನ್ ಟೈಮ್ ಪೀರಿಯಡ್ ಒಳಗಡೆ ಅಂದ್ರೆ 6 ಮಂತ್ ಒಂದ್ಸಲ ಕಾಲ್ಫರ್ಮ್ ಆಗುತ್ತೆ UGC ನೆಟ್. ಸೊ ನೀವು ಯಾವ ತರ ಪ್ರಿಪರೇಷನ್ ಅನ್ನ, ರೈಟ್ ಪ್ರಿಪರೇಷನ್ ಅನ್ನ ಮಾಡಿದ್ರೆ ನೀವು UGC ನೆಟ್ ಅನ್ನ ಕ್ಲಿಯರ್ ಮಾಡ್ಬೋದು. ಸೊ ಹಾಗೇನೆ KSET ಮತ್ತೆ UGC ನೆಟ್ಗೆ ಏನ್ ಡಿಫ್ರೆನ್ಸ್, ಇಷ್ಟನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನೋಡಿ, UGC ನೆಟ್ ಅಂತಂದ್ರೆ ಏನು? ಎಸ್, UGC ನೆಟ್ ಅಂತಂದ್ರೆ ಸೊ ಇದು ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್. UGC ಅಂದ್ರೆ ಏನು ಅಂತಂದ್ರೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಇಸ್ ಅ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್. ಓಕೆ, NET ಅಂತಂದ್ರೆ ಏನು ಅಂತಂದ್ರೆ ಅದೊಂದು ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್. ಹೆಸರೇ ಹೇಳ್ತಾ ಇದೆ, ನ್ಯಾಷನಲ್ ಲೆವೆಲ್ ಅಲ್ಲಿ ಆಗುವಂತಹ ಎಕ್ಸಾಮ್, ಅದನ್ನೇ UGC ನೆಟ್ ಅಂತ ಕರೆಯುವಂತದ್ದು. ಸೊ ಇಸ್ ಅ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಕಂಡಕ್ಟೆಡ್ ಇನ್ ಇಂಡಿಯಾ ಟು ಡಿಟರ್ಮೈನ್ ಎಲಿಜಿಬಿಲಿಟಿ. ಸೊ ಎಲಿಜಿಬಿಲಿಟಿ ಇದಾರಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೋಸ್ಕರ ಆಲ್ ಓವರ್ ಇಂಡಿಯಾದಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಕಂಡಕ್ಟ್ ಮಾಡುವಂತಹ ಒಂದು ಎಕ್ಸಾಮ್ ಆಗಿರುತ್ತೆ. ಸೊ ಯಾವ ತರ ಎಲಿಜಿಬಿಲಿಟಿ ಎಕ್ಸಾಮ್ಸ್ ಅನ್ನ ಮಾಡ್ತಾರೆ ಅಂತಂದ್ರೆ, ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ಗೆ, ಅಂದ್ರೆ ಬೇರೆ ಬೇರೆ ನೀವು ಕಾಲೇಜಲ್ಲಿ ಡಿಗ್ರಿ, ಮಾಸ್ಟರ್ ಡಿಗ್ರಿ ಆದ್ಮೇಲೆ ನೀವು ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಗೆಸ್ಟ್ ಆಗಿ ಏನ್ ಅಪ್ಲೈ ಮಾಡ್ತೀರಾ, ಸೊ ಅದಕ್ಕೆ ನೀವು ಎಲಿಜಿಬಿಲಿಟಿ ಇದ್ದೀರಾ, ಅಥವಾ ನಿಮ್ಮ ಒಂದು ಪರ್ಟಿಕ್ಯುಲರ್ ಸ್ಟೇಟ್, ನೀವು ಕರ್ನಾಟಕ ಅಂತ ಬಂದ್ರೆ ನೀವು ಕರ್ನಾಟಕದಲ್ಲಿ MCOM ಎಲ್ಲ ಆಗಿದೆ, ಸೊ ನಿಮ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್, ಗವರ್ನಮೆಂಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಕಾಲ್ ಆದಾಗ ನೀವು ಅದಕ್ಕೆ ಎಲಿಜಿಬಿಲಿಟಿ ಇದೀರಾ ಇಲ್ವಾ ಅಂತ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಇದು ಗವರ್ನಮೆಂಟ್ ಎಕ್ಸಾಮ್ ಅಲ್ಲ. ಸೊ ನಿಮ್ ಎಲಿಜಿಬಿಲಿಟಿ ಎಕ್ಸಾಮ್, ನಿಮ್ಗೆ ಎಲಿಜಿಬಿಲಿಟಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡುವಂತ ಎಕ್ಸಾಮ್ ಅಷ್ಟೇ. ಸೊ ಅದಕ್ಕೋಸ್ಕರ ಅಸಿಸ್ಟೆಂಟ್ ಪ್ರೊಫೆಸರ್ UGC ನೆಟ್ ಅನ್ನ ಕಂಡಕ್ಟ್ ಮಾಡುವಂತದ್ದು. ಇನ್ನೊಂದು ಬಂದ್ರೆ JRF ಅಂತ ಬರುತ್ತೆ, ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅಂತ ಬರುತ್ತೆ. ಏನಕ್ಕೆ ಅಂತಂದ್ರೆ ದ ಮೇನ್ ಪರ್ಪಸ್ ರಿಸರ್ಚ್ ಪ್ರೋಗ್ರಾಮ್ಸ್. ಸೊ ನೀವು ರಿಸರ್ಚ್ ಅನ್ನ ಮಾಡ್ತಾ ಇದ್ರೆ ಅಪ್ ಟು 3 to 5 years ಇರುತ್ತೆ ರಿಸರ್ಚ್ ಪ್ರೋಗ್ರಾಮು. ಸೊ ಅಲ್ಲಿವರೆಗೂ ನೀವು JRF ನ ಕ್ಲಿಯರ್ ಮಾಡಿದ್ರೆ ನಿಮ್ಗೆ ಇಷ್ಟು ಅಮೌಂಟ್ ಅಂತ ಅಟ್ ಪ್ರೆಸೆಂಟ್ 37,000 ಇದೆ. ಸೊ ಪರ್ ಮಂತ್ ಅದು ಫೆಲೋಶಿಪ್ ನಿಮ್ಗೆ ಬರ್ತಾ ಹೋಗುತ್ತೆ. ಅಪ್ ಟು ನೀವು ರಿಸರ್ಚ್ ಅನ್ನ 5 to 5 years ತನಕನು ನೀವು ರಿಸರ್ಚ್ ಕಂಪ್ಲೀಟ್ ಮಾಡೋವರೆಗೂ ನಿಮ್ಗೆ ಫೆಲೋಶಿಪ್ ಬರ್ತಾ ಹೋಗುತ್ತೆ. ಸೊ ಈ ಎರಡು ಎಲಿಜಿಬಿಲಿಟಿಗೋಸ್ಕರ UGC ನೆಟ್ ಅನ್ನ ಕಂಡಕ್ಟ್ ಮಾಡುವಂತದ್ದು. ಸೊ ಇಟ್ ಇಸ್ ಕಂಡಕ್ಟೆಡ್ ಬೈ ದ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಆನ್ ಬಿಹಾಫ್ ಆಫ್ UGC ಪರವಾಗಿ ಈ ಒಂದು ಟೆಸ್ಟಿಂಗ್ ಏಜೆನ್ಸಿ ಅಷ್ಟೇ ಇದು. ಸೊ ಅದು UGC ಪರವಾಗಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ UGC ನೆಟ್ ಅನ್ನ ವರ್ಷಕ್ಕೆ ಇಯರ್ಲಿ ಟ್ವೈಸ್ ಕಂಡಕ್ಟ್ ಅನ್ನ ಮಾಡ್ತಾ ಹೋಗ್ತಾರೆ. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಬಂದ್ರೆ ಏನೆಲ್ಲ ಎಲಿಜಿಬಿಲಿಟಿ ಇದ್ರೆ ನೀವು ಎಕ್ಸಾಮ್ ಅನ್ನ ತಗೋಬಹುದು ಅನ್ನೋವಂಥದ್ದು. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಸೊ ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಇರಬೇಕು ಹಂಗಂದ್ರೆ, ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದು ಮಾಸ್ಟರ್ ಡಿಗ್ರಿ ಆಗಿರ್ಬೇಕು. ಆ ಒಂದು UGC ರೆಕಗ್ನೈಸ್ಡ್ ಯೂನಿವರ್ಸಿಟಿ ಏನಿರುತ್ತೆ, ಸೊ ಆ ಯೂನಿವರ್ಸಿಟಿ ರೆಕಗ್ನೈಸ್ಡ್ ಯೂನಿವರ್ಸಿಟಿ, ಅದು ಓಪನ್ ಯೂನಿವರ್ಸಿಟಿಲೂ ಕೂಡ ನೀವು ಮಾಸ್ಟರ್ ಡಿಗ್ರಿನ ಮಾಡ್ಬೋದು. ಸೊ ಓಪನ್ ಯೂನಿವರ್ಸಿಟಿಲೂ ಮಾಸ್ಟರ್ ಡಿಗ್ರಿ ಮಾಡಿದ್ರು ಕೂಡ ನೀವು ಈ ಎಕ್ಸಾಮ್ UGC ನೆಟ್ ಎಕ್ಸಾಮ್ ಅನ್ನ ತಗೊಳ್ಳೋದಕ್ಕೆ ಎಲಿಜಿಬಿಲಿಟಿ ಇರ್ತೀರಾ. ನೀವು KSET ಅನ್ನು ತಗೋಬಹುದು, ನೆಟ್ ಎಕ್ಸಾಮ್ ತಗೋಬಹುದು. ಸೊ ನೀವು ಓಪನ್ ಯೂನಿವರ್ಸಿಟಿ ಮಾಡಿದ್ರು ಸಹ ತಗೋಬಹುದು. ಸೊ ಮಿನಿಮಮ್ ಎಲಿಜಿಬಲ್ ಕ್ರೈಟೀರಿಯಾ ಏನು ಅಂತಂದ್ರೆ ನೀವು ಮಾಸ್ಟರ್ ಡಿಗ್ರಿಯನ್ನ ಮಾಡಿರ್ಬೇಕು. ಓಕೆ, ಸೊ ಮಿನಿಮಮ್ ಮಾರ್ಕ್ಸ್ ಅಂತ ಬಂದಾಗ ನೀವು ಮಿನಿಮಮ್ ಆಗಿ ಎಷ್ಟು ಮಾರ್ಕ್ಸ್ ಅನ್ನ ತಗೊಂಡಿರ್ಬೇಕು ಅಂತ ಬಂದಾಗ, ಜನರಲ್ ಅಥವಾ ಅನ್ರಿಸರ್ವ್ಡ್ ಕ್ಯಾಟಗರಿ ಆದ್ರೆ ನೀವು ಮಾಸ್ಟರ್ ಡಿಗ್ರಿಲಿ ಅಂತಂದ್ರೆ 4 ಸೆಮಿಸ್ಟರ್ ಏನಿರುತ್ತೆ, ಆ ಒಂದು 4 ಸೆಮಿಸ್ಟರ್ ಅಲ್ಲಿ ನೀವು 55% ಅನ್ನ ತಗೊಂಡಿರ್ಬೇಕು. ಸೊ 4 ಸೆಮಿಸ್ಟರ್ ಗಳನ್ನ ಸೇರಿಸಿ ನೀವು 55% ಅನ್ನ ತಗೊಂಡಿದ್ರೆ, ಜನರಲ್ ಮೆರಿಟ್ ಅಲ್ಲಿ ಆಗಿದ್ರೆ ನೀವು ಎಲಿಜಿಬಿಲಿಟಿ ಇರ್ತೀರಾ ಈ ಎಕ್ಸಾಮ್ ಅನ್ನ ತಗೊಳ್ಳೋದಕ್ಕೆ.
ಸೊ ಅದರ್ ಕ್ಯಾಟಗರೀಸ್ ಬಂದು OBC ಆಗಿರ್ಬೋದು, SC ST ಆಗಿರ್ಬೋದು, PWD ಆಗಿರ್ಬೋದು, ಟ್ರಾನ್ಸ್ಜೆಂಡರ್ ಆಗಿರ್ಬೋದು, ಜೆಂಡರ್ ಆಗಿರ್ಬೋದು, ಸೊ ಟ್ರಾನ್ಸ್ಜೆಂಡರ್ಸ್ ಆಗಿರ್ಬೋದು. ಸೊ ಅವರೆಲ್ಲ 50% ಅಷ್ಟು ಮಾರ್ಕ್ಸ್ ಅನ್ನ ಸೆಕ್ಯೂರ್ ಮಾಡ್ಕೊಂಡಿದ್ರೆ ಮಾಸ್ಟರ್ ಡಿಗ್ರಿಲಿ ಆಲ್ 4 ಸೆಮಿಸ್ಟರ್ ಇಂದ, ಸೊ ಅವರು ಕೂಡ ಎಲಿಜಿಬಿಲಿಟಿ ಇರ್ತಾರೆ ಈ ಎಕ್ಸಾಮ್ ಅನ್ನ ಅಟೆಂಡ್ ಮಾಡೋದಕ್ಕೆ. ಸೊ ಇನ್ನೊಂದು ನೋಟ್ ಮಾಡ್ಕೋಬೇಕಾಗಿರೋದು, ಇನ್ ಕೇಸ್ ಈ ವಿಡಿಯೋ ನೋಡ್ತಾ ಇರೋದು PG ಸ್ಟೂಡೆಂಟ್ಸ್, ಫೈನಲ್ ಇಯರ್ PG ಸ್ಟೂಡೆಂಟ್ಸ್ ಆಗಿದೆ, ನೀವು ಫೈನಲ್ ಇಯರ್ ಮಾಸ್ಟರ್ ಡಿಗ್ರಿಯನ್ನು ಓದ್ತಾ ಇದ್ರೆ, ಸೊ ನೀವು ಕೂಡ ಅಪ್ಲೈನ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೋಬಹುದು. ಸೊ ಕ್ಲಿಯರ್ ಮಾಡ್ಕೊಂಡು ನಿಮ್ದು ಡಿಗ್ರಿ ಸರ್ಟಿಫಿಕೇಟ್ ಎಲ್ಲ ಸಬ್ಮಿಟ್ ಮಾಡಿದ್ಮೇಲೆ ನಿಮ್ಗೆ ಸರ್ಟಿಫಿಕೇಟ್ ಬರುತ್ತೆ. ನೆಕ್ಸ್ಟ್ ಏಜ್ ಲಿಮಿಟ್ ಬಂದು, ಏನ್ ಏಜ್ ಲಿಮಿಟ್? ಸೊ JRF ಅಂತ ಹೇಳಿದೆ, ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅಂತ ರಿಸರ್ಚ್ ಪ್ರೋಗ್ರಾಮ್ಗೆ ನಡೆಸುವಂತಹ ಎಕ್ಸಾಮ್. ಸೊ ಈ ಎಕ್ಸಾಮ್ಸ್ಗೆ ನೀವು ಮ್ಯಾಕ್ಸಿಮಮ್ 30 ಇಯರ್ಸ್ ಆಗಿರ್ಬೇಕು. ಸೊ ನೀವು ಆಫ್ಟರ್ 30 ಇಯರ್ಸ್ ನಿಮ್ಗೆ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಅವಕಾಶ ಕೊಡಲ್ಲ. ಸೊ ನೀವು ರಿಸರ್ವ್ ಕ್ಯಾಟಗರಿ ಆಗಿದ್ರೆ ಅಂತಂದ್ರೆ SC ST ನಾನು ಹೇಳಿದ್ನಲ್ಲ, OBC ಆಗಿದ್ರೆ, PW ಆಗಿದ್ರೆ, ಸೊ ನೀವು ರಿಸರ್ವ್ ಕ್ಯಾಟಗರೀಸ್ ಅಲ್ಲಿ ಬಂದ್ರೆ ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ 5 ಇಯರ್ಸ್ ಕೊಡ್ತಾರೆ. ಸೊ ಅದು ಬಿಟ್ರೆ ಜನರಲ್ GM ಇದ್ದೀರಾ ನೀವು ಅಥವಾ ಅನ್ರಿಸರ್ವ್ ಕ್ಯಾಟಗರಿ ಬರ್ತಾ ಇದ್ದೀರಾ ಅಂತಂದ್ರೆ ನಿಮ್ ಮ್ಯಾಕ್ಸಿಮಮ್ ಏಜ್ 30 ಇಯರ್ಸ್ ಲಾಸ್ಟ್. ಸೊ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತಂದ್ರೆ ನಾನು ಹೇಳಿದೆ, ಸೊ ಈ ಅಸಿಸ್ಟೆಂಟ್ ಪ್ರೊಫೆಸರ್ ಎಲಿಜಿಬಿಲಿಟಿ ಮತ್ತೆ JRF ಎರಡನ್ನೂ ಕೂಡ ಕಂಡಕ್ಟ್ ಮಾಡ್ತಾರೆ ಅಂತ. ಸೊ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಕಟ್ ಆಫ್ ಕಂಪೇರ್ ಟು JRF ಕಡಿಮೆ ಇರುತ್ತೆ ಅಷ್ಟೇನೆ. ಸೊ ಎರಡು ಕೂಡ ಒಂದೇ ಟೈಮ್ ಅಲ್ಲಿ ನಡೆಯುತ್ತೆ ಎಕ್ಸಾಮು. ಸೊ ಅಸಿಸ್ಟೆಂಟ್ ಪ್ರೊಫೆಸರ್, JRF ಮತ್ತೆ PhD ಗೆ ಈ ಮೂರದಕ್ಕೂ ಅಪ್ಲೈ ಮಾಡಿರ್ತೀರಾ ನೀವು. ಸೊ PhD ಅಡ್ಮಿಷನ್ಸ್ ಅಂತ, ಸೊ ಮೂರಲ್ಲಿ ಕಟ್ ಆಫ್ ಕಡಿಮೆ ಇರುತ್ತೆ. ಫಸ್ಟ್ PhD ಅಡ್ಮಿಷನ್ಸ್ ಅಂತ ಬರುತ್ತೆ. ಅಟ್ ಪ್ರೆಸೆಂಟ್ ಇದು ಯಾವ ತರ ಇದೆ ಅಂತಂದ್ರೆ PhD ಅಡ್ಮಿಷನ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಬರುತ್ತೆ, ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಬರುತ್ತೆ. ನೆಕ್ಸ್ಟ್ JRF ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅಂತ ಬರುತ್ತೆ. ಸೊ ಇದಕ್ಕೆ ಕಟ್ ಆಫ್ ಕಡಿಮೆ ಇರುತ್ತೆ. ಕಂಪ್ಯಾರಿಟಿವ್ಲಿ PhD ಅಡ್ಮಿಷನ್ಗಿಂತ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಕಟ್ ಆಫ್ ಜಾಸ್ತಿ ಇರುತ್ತೆ. ಸೊ ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ JRFಗೆ ಇನ್ನ ಜಾಸ್ತಿ ಇರುತ್ತೆ ಕಟ್ ಆಫ್, ಅಷ್ಟೇ ಡಿಫ್ರೆನ್ಸ್. ಸೊ JRFಗೆ ತುಂಬಾ ಜಾಸ್ತಿ ಇರುತ್ತೆ ಕಟ್ ಆಫ್. ಕ್ಲಿಯರ್ ಮಾಡ್ಬೇಕಂತಂದ್ರೆ ಕನ್ಸಿಸ್ಟೆಂಟ್ ಆಗಿ ಓದ್ಕೋಬೇಕು ಅಷ್ಟೇ. ಸೊ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಸ್ ಅನ್ನ ತಗೊಳ್ಳೋದಕ್ಕೆ ಯಾವುದೇ ಒಂದು ಏಜ್ ಲಿಮಿಟ್ ಇರೋದಿಲ್ಲ. ಸೊ ಎಲಿಜಿಬಿಲಿಟಿ ನೀವು ಯಾವ ಏಜ್ ಅಲ್ಲಿ ಇದ್ರೂ ಕೂಡ ನೀವು ಎಲಿಜಿಬಿಲಿಟಿ ಎಕ್ಸಾಮ್ ನ ತಗೊಂಡು ಅಟೆಂಡ್ ಮಾಡಿ ಕ್ಲಿಯರ್ ಮಾಡ್ಕೋಬಹುದು. ಜಸ್ಟ್ ಇದು ಎಲಿಜಿಬಿಲಿಟಿ ಎಕ್ಸಾಮ್ ಅಷ್ಟೇ. ಬಟ್ ಈಗ ಅಟ್ ಪ್ರೆಸೆಂಟ್ ನೀವು ಯಾವುದೇ ಕಾಲೇಜಲ್ಲಿ ಗೆಸ್ಟ್ ಫ್ಯಾಕಲ್ಟಿಯಾಗಿ ಅಪ್ಲೈ ಮಾಡ್ಬೇಕು ಅಂತಂದ್ರೂ ಗವರ್ನಮೆಂಟ್ ಕೂಡ ಡಿಕ್ಲೇರ್ ಮಾಡಿದೆ, ಎಲ್ಲರೂ ಮಿನಿಮಮ್ UGC ನೆಟ್ ಮತ್ತೆ KCET ನ ಕ್ಲಿಯರ್ ಮಾಡ್ಬೇಕು. ಅದೇ ಪ್ರೈವೇಟ್ ಕಾಲೇಜ್ ಅಲ್ಲಿ ಹೋದ್ರು ಕೂಡ ನೆಟ್ ಆಗಿದ್ಯಾ ಅಥವಾ KCET ಆಗಿದ್ಯಾ ಅಂತಾನೆ ಕೇಳ್ತಾ ಇದ್ದಾರೆ. ಸೊ ಆ ಎಲಿಜಿಬಿಲಿಟಿ ನೀವು ಎಕ್ಸಾಮ್ ನ ಅಟೆಂಡ್ ಮಾಡಿ ಕ್ಲಿಯರ್ ಮಾಡ್ಕೊಂಡಿದ್ರೆ ತುಂಬಾ ಒಳ್ಳೇದು, ನಿಮ್ಗೆ ತುಂಬಾ ಬೆನಿಫಿಟ್ ಸಿಗುತ್ತೆ. ಸೊ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿದೆ? ಸೊ ನೋಡಿ, ಎಕ್ಸಾಮ್ ಪ್ಯಾಟರ್ನ್ ಅಂತ ಬಂದಾಗ ದ ಎಕ್ಸಾಮ್ ಕನ್ಸಿಸ್ಟ್ ಆಫ್ 2 papers, 2 ಪೇಪರ್ಸ್ ಇರುತ್ತೆ. ಸೊ ಬೋತ್ ಆರ್ ಕಂಪಲ್ಸರಿ, ಯಾವ್ದು ಆಪ್ಷನಲ್ ಇರಲ್ಲ, ಎರಡು ಕೂಡ ಕಂಪಲ್ಸರಿ ಇರುತ್ತೆ. ಅಂಡ್ ಈ ಪಾಯಿಂಟ್ ಅನ್ನ ನೀವು ನೋಟ್ ಮಾಡ್ಕೋಬೇಕು, ಏನು ಅಂತಂದ್ರೆ ನೋ ನೆಗೆಟಿವ್ ಮಾರ್ಕಿಂಗ್, ಯಾವುದೇ ಒಂದು ನಕಾರಾತ್ಮಕ ಅಂಕಗಳು ಇರಲ್ಲ. ಸೊ ನೀವು ಯಾವುದೇ ಕ್ವಶನ್ಸ್ ನ ಒಂದ್ ಕ್ವಶನ್ ನ ರೈಟ್ ಮಾಡಿದೀರಾ, 4 ಕ್ವಶನ್ ನ ರಾಂಗ್ ಮಾಡಿದೀರಾ ಅಂದ್ರೆ ನಿಮ್ಗೆ 1 ಮಾರ್ಕ್ಸ್ ಹೋಗುತ್ತೆ. ಸೊ ಬೇರೆ ಎಕ್ಸಾಮ್ಸ್ ಗಳಲ್ಲಿ, ಬ್ಯಾಂಕಿಂಗ್ ಎಕ್ಸಾಮ್ಸ್ ಗಳಲ್ಲೆಲ್ಲ 0.25 ಅಷ್ಟು ಮಾರ್ಕ್ಸ್ ನಿಮ್ಗೆ ರಾಂಗ್ ಆನ್ಸರ್ಗೆ ಹೋಗುತ್ತೆ. ಬಟ್ ಈ ಒಂದು UGC ನೆಟ್ ಅಲ್ಲಿ ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್. ಸೊ ನೀವೆಲ್ಲಾ ಕ್ವಶನ್ಸ್ ಅಟೆಂಡ್ ಮಾಡಿದ್ರು ನಿಮ್ಮ ರಾಂಗ್ ಆನ್ಸರ್ಗೆ ಮಾರ್ಕ್ಸ್ ಕಡಿಮೆ ಆಗಲ್ಲ, ನೆಗೆಟಿವ್ ಮಾರ್ಕ್ಸ್ ಹೋಗಲ್ಲ. ಸೊ ಟೋಟಲ್ ಎಷ್ಟು ಕ್ವೆಶನ್ಸ್ ಇರುತ್ತೆ ಅಂತಂದ್ರೆ 150 ಕ್ವೆಶನ್ಸ್ ಇರುತ್ತೆ. ಸೊ 150 ಕ್ವೆಶನ್ಸ್ ಅಂದಾಗ 300 ಮಾರ್ಕ್ಸ್, ಒಂದು ಕ್ವೆಶನ್ಸ್ಗೆ 2 ಮಾರ್ಕ್ಸ್ ಆಗುತ್ತೆ. ಸೊ ನಿಮ್ಗೆ ಟೋಟಲ್ 300 ಮಾರ್ಕ್ಸ್ 3 ಅವರ್ಸ್ ಇರುತ್ತೆ. ಸಿಂಗಲ್ ಸೆಷನ್ ಅಲ್ಲಿ ಆಗುವಂತದ್ದು. ನಿಮ್ಗೆ ಪೇಪರ್ 1 ಮತ್ತೆ ಪೇಪರ್ 2ಗೆ ಯಾವುದೇ ಟೈಮ್ ಪೀರಿಯಡ್ ಕೊಡಲ್ಲ. ಫಾರ್ ಎಕ್ಸಾಂಪಲ್ ಈಗ 9 ಸ್ಟಾರ್ಟ್ ಆಗಿದೆ ಅಂತಂದ್ರೆ 12ಗೆ ಎಕ್ಸಾಮ್ ಮುಗಿಯುತ್ತೆ. ಇನ್ ಕೇಸ್ ಈವ್ನಿಂಗ್ ಮಧ್ಯಾಹ್ನ ಸೆಕ್ಷನ್ ನಿಮ್ಗೆ ಆಫ್ಟರ್ನೂನ್ ಸೆಷನ್ ಆಗಿದೆ ಅಂತಂದ್ರೆ 3ಗೆ ಶುರು ಆದ್ರೆ 6ಗೆ ಮುಗಿಯುತ್ತೆ. ಸೊ ಯಾವುದೇ ಒಂದು ಬ್ರೇಕ್ ಇರಲ್ಲ, ಸಿಂಗಲ್ ಸೆಷನ್ ಅಲ್ಲೇ ಕಂಟಿನ್ಯೂಸ್ ಆಗಿ ಎಕ್ಸಾಮ್ ಆಗುವಂತದ್ದು. CBT ಮೋಡ್ ಅಲ್ಲಿ ಆಗುತ್ತೆ, ಅದ್ ಮುಂದೆ ಹೇಳ್ತೀನಿ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ ಇದು. ನೆಕ್ಸ್ಟ್ ಪೇಪರ್ ಅಂತ ಬಂದಾಗ, ಸೊ ನೋಡಿ ಪೇಪರ್ 1 ಪೇಪರ್ 2 2 ಪೇಪರ್ಗಳಿರುತ್ತೆ ಅಂತ ಹೇಳಿದೆ ನಾನು, ಪೇಪರ್ 1 ಮತ್ತೆ ಪೇಪರ್ 2. ಸೊ ನಂಬರ್ ಆಫ್ ಕ್ವೆಶನ್ಸ್ ಅಂತ ಬಂದಾಗ ಪೇಪರ್ 1 ಅಲ್ಲಿ 50 ಕ್ವೆಶನ್ಸ್, 50 ಕ್ವೆಶನ್ಸ್ ಗಳಿರುತ್ತೆ. ಪೇಪರ್ 2 ಅಂತ ಬಂದಾಗ 100 ಕ್ವೆಶನ್ಸ್ ಇರುತ್ತೆ. ಸೊ ಮಾರ್ಕ್ಸ್ ಅಲಾಟ್ ಹೆಂಗಾಗಿರುತ್ತೆ ಅಂತಂದ್ರೆ ಒಂದು ಕ್ವೆಶನ್ಸ್ಗೆ 2 ಮಾರ್ಕ್ಸ್ ಅಂತ ಹೇಳಿದೀನಿ ನಾನು. ಸೊ ನಿಮ್ಗೆ ಟೋಟಲ್ 100 ಮಾರ್ಕ್ಸ್ಗೆ ಜನರಲ್ ಪೇಪರ್ ಆಗುವಂತದ್ದು ಅಂದ್ರೆ ಪೇಪರ್ 1. ಸೊ ನಿಮ್ಮ ಸ್ಪೆಸಿಫಿಕ್ ಪೇಪರ್ ಏನಿದೆ ಅದು 100 ಕ್ವೆಶನ್ಸ್ ಇರುತ್ತೆ. ಸೊ ಇಂಟು 2 ಮಾಡಿದಾಗ 200 ಮಾರ್ಕ್ಸ್ ಬರುತ್ತೆ. ಸೊ 3 ಅವರ್ಸ್ ಕಂಬೈನ್ಡ್, ಎರಡನ್ನು ಒಟ್ಟಿಗೆ ಸೇರಿಸಿ ನಿಮ್ಗೆ 300 ಮಾರ್ಕ್ಸ್ಗೆ 3 ಅವರ್ಸ್ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡುವಂತದ್ದು.
ಸೊ ಸಿಲೆಬಸ್ ಫೋಕಸ್ ಅಂತ ಬಂದಾಗ ಯಾವ್ದೆಲ್ಲ ಸಿಲೆಬಸ್ ಇರುತ್ತೆ ಜನರಲ್ ಪೇಪರ್ ಅಲ್ಲಿ ಅಂದ್ರೆ ಟೀಚಿಂಗ್ ಆಪ್ಟಿಟ್ಯೂಡ್ ಇರುತ್ತೆ, ರಿಸರ್ಚ್ ಆಪ್ಟಿಟ್ಯೂಡ್ ಇರುತ್ತೆ, ರೀಸನಿಂಗ್ ಇರುತ್ತೆ, ಮ್ಯಾಥಮೆಟಿಕಲ್ ರೀಸನಿಂಗ್ ಇರುತ್ತೆ, ರೀಡಿಂಗ್ ಕಾಂಪ್ರಿಹೆನ್ಷನ್ಸ್ ಇರುತ್ತೆ, ಮತ್ತೆ ICT ಅಂತ ಬರುತ್ತೆ ನಿಮ್ಗೆ, ಹೈಯರ್ ಎಜುಕೇಶನ್ಸ್ ಬಗ್ಗೆ ಬರುತ್ತೆ. ಸೊ ಜನರಲ್ ಟಾಪಿಕ್ಸೇ ಇರುತ್ತೆ, ಬಟ್ ನಿಮ್ಗೆ ಆ ಒಂದು ಸ್ಪೆಸಿಫಿಕ್ ಆಗಿರುವಂತ ಬುಕ್ಸ್ ಅನ್ನ ನೀವು ಕಲೆಕ್ಟ್ ಮಾಡ್ಕೊಂಡು ಓದಿದ್ದೆ ಆದಲ್ಲಿ ಸೊ ಜನರಲ್ ಪೇಪರ್ ತುಂಬಾ ಈಸಿ ಇರುತ್ತೆ. ಮತ್ತೆ ನೀವು ಅದನ್ನ ಕನ್ಸಿಸ್ಟೆಂಟ್ ಆಗಿ ದಿನ 1-2 ಅವರ್ಸ್ ಕೊಟ್ರು ಜನರಲ್ ಪೇಪರ್ ನೀವು ಆರಾಮಾಗಿ ಸೆಕ್ಯೂರ್ ಮಾಡ್ಕೋಬಹುದು ಒಳ್ಳೆ ಮಾರ್ಕ್ಸ್ ನ. ಸೊ ಪೇಪರ್ 2 ಅಂತಂದಾಗ ಸಬ್ಜೆಕ್ಟ್ ಸ್ಪೆಸಿಫಿಕ್ ಆಗಿರುತ್ತೆ. ಅಂತಂದ್ರೆ ನೀವು ಮಾಸ್ಟರ್ ಡಿಗ್ರಿಲಿ ಯಾವ ಸಬ್ಜೆಕ್ಟ್ ಅನ್ನ ಓದಿರ್ತೀರಾ, ಇನ್ ಕೇಸ್ ನೀವು MCOM ಮಾಡಿದ್ರೆ ನಿಮ್ಗೆ ಕಾಮರ್ಸ್ ಇರುತ್ತೆ, ಸೊ MBA ಮಾಡಿದ್ರೆ ಮ್ಯಾನೇಜ್ಮೆಂಟ್ ಇರುತ್ತೆ. ಸೊ ನೀವು ಯಾವ್ದು ಮಾಡಿದೀರಾ, MSc ಮ್ಯಾಥಮೆಟಿಕ್ಸ್ ಮಾಡಿದ್ರೆ ನಿಮ್ಗೆ ಮ್ಯಾಥಮೆಟಿಕ್ಸ್ ಇರುತ್ತೆ. ಸೊ ನೀವು ಯಾವ್ದು ಸ್ಪೆಸಿಫಿಕ್ ಆಗಿ ಮಾಡಿರ್ತೀರಾ ಆ ಸ್ಪೆಸಿಫಿಕ್ ಪೇಪರ್ ಅನ್ನ ನೀವು ಓದ್ಬೇಕಿರುತ್ತೆ. ಸೊ ಇಂಗ್ಲಿಷ್ ಮಾಡಿದ್ರೆ MA ಇನ್ ಇಂಗ್ಲಿಷ್ ಮಾಡಿದ್ರೆ ನಿಮ್ಮ ಸ್ಪೆಸಿಫಿಕ್ ಪೇಪರ್ ಇಂಗ್ಲಿಷ್ ಇರುತ್ತೆ, MA ಇನ್ ಕನ್ನಡ ಮಾಡಿದ್ರೆ ನಿಮ್ಮ ಸ್ಪೆಸಿಫಿಕ್ ಪೇಪರ್ ಕನ್ನಡ ಇರುತ್ತೆ. ಸೊ ಈ ತರ ನೀವು ಯಾವ್ದನ್ನ ಓದಿರ್ತೀರಾ ಅದ್ರ ಮೇಲೆ, ಹಿಸ್ಟ್ರಿ ಮಾಡಿದ್ರೆ ಹಿಸ್ಟ್ರಿ ಇರುತ್ತೆ, ಸೊ ಜಾಗ್ರಫಿ ಮಾಡಿದ್ರೆ ಜಾಗ್ರಫಿ ಇರುತ್ತೆ. ನಿಮ್ಮ ಸಬ್ಜೆಕ್ಟ್ ಸ್ಪೆಸಿಫಿಕ್ ಪೇಪರ್ 200 ಮಾರ್ಕ್ಸ್ಗೆ, ಇಟ್ ಮೀನ್ಸ್ 100 ಕ್ವೆಶನ್ಸ್ 200 ಮಾರ್ಕ್ಸ್ಗೆ ಬರುವಂತದ್ದು. ಸೊ ಇಷ್ಟು ನಿಮ್ಮ ಎಕ್ಸಾಮ್ ಪ್ಯಾಟರ್ನ್ಸ್ ಬಗ್ಗೆ. ಸೊ ಸಿಲೆಬಸ್ ಓವರ್ ವ್ಯೂ ಅಂತ ನೋಡೋದಾದ್ರೆ ಏನೆಲ್ಲ ಸಿಲೆಬಸ್ ಇದೆ, ರೈಟ್. ಸೊ ಏನೆಲ್ಲ ಸಿಲೆಬಸ್ ಇದೆ ಅಂತಂದಾಗ ನಾನು ಹೇಳಿದೆ, ಸೊ ಪೇಪರ್ 1 ಮತ್ತೆ ಪೇಪರ್ 2 ಅಂತ 2 ಪೇಪರ್ಸ್ಗಳು ಬರುತ್ತೆ ಅಂತ ಹೇಳಿದೆ. ಸೊ ಪೇಪರ್ 1 ಅಂತಂದ್ರೆ ಎಲ್ಲರಿಗೂ ಕಾಮನ್, ಎಲ್ಲಾ ಸಬ್ಜೆಕ್ಟ್ ಅವ್ರಿಗೂ ಪೇಪರ್ 1 ಸಿಲೆಬಸ್ ಏನಿದೆ, ಇಷ್ಟು ಸಿಲೆಬಸ್ ಏನಿದೆ ಇದು ಎಲ್ಲರಿಗೂ ಕೂಡ ಕಾಮನ್ ಪೇಪರ್ ಆಗಿರುತ್ತೆ. ಸೊ ಎಲ್ಲರೂ ಕೂಡ ಈ 10 ಪೇಪರ್ಸ್ ಏನಿದೆ ಸಬ್ಜೆಕ್ಟ್ ಅಲ್ಲಿ, ಸೊ ಇಷ್ಟು 10 ಯೂನಿಟ್ಸ್ ಅನ್ನು ಎಲ್ಲರೂ ಓದ್ಲೇಬೇಕು. ಸೊ ಇದು ಆಪ್ಷನಲ್ ಪೇಪರ್ ಅಲ್ಲ, ಕಂಪಲ್ಸರಿ ಪೇಪರ್. ಸೊ ನೀವು ಕಾಮರ್ಸ್ ಆಗಿರಿ, ನೀವು ಇಂಗ್ಲಿಷ್ ಆಗಿರಿ, ನೀವು ಕನ್ನಡ ಆಗಿರಿ, ಹಿಸ್ಟ್ರಿ ಆಗಿರಿ, ಜೋಗ್ರಫಿ ಆಗಿರಿ, ಪೊಲಿಟಿಕಲ್ ಸೈನ್ಸ್ ಆಗಿರಿ, ನಿಮ್ಗೆ ಯಾವುದೇ ಸಬ್ಜೆಕ್ಟ್ ನಿಮ್ಮ ಸ್ಪೆಸಿಫಿಕ್ ಪೇಪರ್ ಇದ್ರೂ ಕೂಡ ನೀವು ಪೇಪರ್ ಅನ್ನು ಎಲ್ಲರೂ ಕೂಡ ಸೇಮ್ ಇರುತ್ತೆ, ಸಿಲೆಬಸ್ ಅದೇ ಇರುತ್ತೆ. ಸೊ ಅಲ್ಲಿ ಯಾವ್ದ್ಯಾವ್ದು ಬರುತ್ತೆ ಅಂದ್ರೆ ನಾನು ಹೇಳ್ದಂಗೆನೆ ಟೀಚಿಂಗ್ ಆಪ್ಟಿಟ್ಯೂಡ್ ಬರುತ್ತೆ, ರಿಸರ್ಚ್ ಆಪ್ಟಿಟ್ಯೂಡ್ ಬರುತ್ತೆ, ರೀಡಿಂಗ್ ಕಾಂಪ್ರಿಹೆನ್ಷನ್ ಬಗ್ಗೆ ಬರುತ್ತೆ, ಕಮ್ಯುನಿಕೇಶನ್ಸ್ ಬಗ್ಗೆ ಬರುತ್ತೆ, ಮ್ಯಾಥಮೆಟಿಕಲ್ ರೀಸನಿಂಗ್ ಬಗ್ಗೆ ಬರುತ್ತೆ, ಲಾಜಿಕಲ್ ರೀಸನಿಂಗ್ ಬರುತ್ತೆ, ಡೇಟಾ ಇಂಟರ್ಪ್ರಿಟೇಷನ್ಸ್ ಬರುತ್ತೆ, ನಿಮ್ಗೆ ಪೈ ಚಾರ್ಟ್, ಬಾರ್ ಡಯಾಗ್ರಾಮ್ಸ್ ಅದ್ರ ಮೇಲೆಲ್ಲ ಕ್ವಶನ್ಸ್ ಅನ್ನ ಬರುತ್ತೆ. ನೆಕ್ಸ್ಟ್ ICT ಅಂತ ಹೇಳಿದ್ನಲ್ಲ, ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಅಂತ, ಅದ್ರ ಮೇಲೆ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವೈರನ್ಮೆಂಟ್ ಬಗ್ಗೆ ಬರುತ್ತೆ. ಹೈಯರ್ ಎಜುಕೇಶನ್, ಇವಾಗ ಪ್ರೆಸೆಂಟ್ ಪಾಲಿಟಿ ಗವರ್ನೆನ್ಸ್ ಯಾವ ತರ ಇದೆ, ಸೊ ಇದ್ರ ಮೇಲೆ ಎಜುಕೇಶನ್ ಸಿಸ್ಟಮ್ ಮೇಲೆ ಬರುತ್ತೆ. ಸೊ ಇಷ್ಟು 10 ಯೂನಿಟ್ಸ್ ಕೂಡ ಎಲ್ಲರಿಗೂ ಕಾಮನ್ ಆಗಿರುತ್ತೆ. ಈ 10 ಯೂನಿಟ್ಸ್ ಏನಿದೆ, ಈ 10 ಯೂನಿಟ್ಸ್ ಎಲ್ಲರಿಗೂ ಕಾಮನ್ ಆಗಿರುತ್ತೆ. ಸೊ ನೀವು ಯಾವುದೇ ಸಬ್ಜೆಕ್ಟ್, ಮೇಜರ್ ಸಬ್ಜೆಕ್ಟ್ ಆಗಿದ್ರು ನಿಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ, ಸೊ ನೀವು ಈ ಕಾಮನ್ ಯೂನಿಟ್ಸ್ ನ ಎಲ್ಲರೂ, ಇದು ಕಾಮನ್ ಸಿಲೆಬಸ್ ಆಗಿರುತ್ತೆ. ಪೇಪರ್ 1 ಏನಿದೆ ಇದು ಕಾಮನ್ ಸಿಲೆಬಸ್ ಆಗಿರುತ್ತೆ, ಎಲ್ಲರೂ ಕೂಡ ಇಷ್ಟನ್ನ ಓದ್ಲೇಬೇಕಿರುತ್ತೆ. ಸೊ ನೀವು ನೆಟ್ ಅಥವಾ ಕೇಸರ್ ಬರೀತಿದ್ದೀರಾ ಅಂತಂದ್ರೆ ಸಿಲೆಬಸ್ ಎರಡಕ್ಕೂ ಕೂಡ ಸೇಮ್ ಇರುತ್ತೆ. ಸೊ ನೀವು ಈ ಸಿಲೆಬಸ್ ಅನ್ನ ಓದ್ಕೊಂಡ್ರೆ ಪೇಪರ್ 1 ಅನ್ನ ಕ್ಲಿಯರ್ ಮಾಡ್ಬೋದು. ಸೊ ಪೇಪರ್ 2 ಅಂತ ಬಂದ್ರೆ ಸಬ್ಜೆಕ್ಟ್ ಓರಿಯೆಂಟೆಡ್, ಅಂದ್ರೆ ಸಬ್ಜೆಕ್ಟ್ ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ. ಸೊ ಬೇಸ್ಡ್ ಆನ್ ದ ಸಬ್ಜೆಕ್ಟ್ ಚೂಸನ್. ಫಾರ್ ಎಕ್ಸಾಂಪಲ್ ನಾನು ಆಗ ಹೇಳಿದಂಗೆ ಕಾಮರ್ಸ್ ಚೂಸ್ ಮಾಡಿದ್ರೆ ಕಾಮರ್ಸ್, ಅಥವಾ MA ಇನ್ ಎಕನಾಮಿಕ್ಸ್ ಮಾಡಿದ್ರೆ, ಇಂಗ್ಲಿಷ್ ಮಾಡಿದ್ರೆ, ನೀವು ಪೊಲಿಟಿಕಲ್ ಸೈನ್ಸ್ ಮಾಡಿದ್ರೆ, ಕಂಪ್ಯೂಟರ್ ಸೈನ್ಸ್ ಮಾಡಿದ್ರೆ, ಆ ಒಂದು ಸ್ಪೆಸಿಫಿಕ್ ಪೇಪರ್ ಮೇಲೆ ನಿಮ್ಗೆ 200 ಮಾರ್ಕ್ಸ್ ಬರುತ್ತೆ. ಸೊ ಪೇಪರ್ 1 ಅಂತ ಬಂದಾಗ 50 ಕ್ವೆಶನ್ಸ್ 100 ಮಾರ್ಕ್ಸ್ಗೆ ಬರುವಂತದ್ದು. ಸೊ ಟೋಟಲ್ ನಿಮ್ಗೆ 300 ಮಾರ್ಕ್ಸ್ಗೆ ಕ್ವಶನ್ ಅನ್ನ ಕೇಳುವಂತದ್ದು. ಸೊ 150 ಕ್ವಶನ್ಸ್ ಇಂಟು 2 ಅಂತಂದ್ರೆ 300 ಮಾರ್ಕ್ಸ್ಗೆ ನಿಮ್ಗೆ ಫುಲ್ 300 ಮಾರ್ಕ್ಸ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ಕವರ್ ಕೋರ್ ಟಾಪಿಕ್ಸ್ ಫ್ರಮ್ PG ಸಿಲೆಬಸ್. ನೀವು ಯಾವ್ದೆಲ್ಲ PGಗೆ ನೀವು ಕೋರ್ ಆಗಿ ಮೇನ್ ಆಗಿ ನೀವು ಓದಿರ್ತೀರಾ ಆ ಒಂದು PG ಸಿಲೆಬಸ್ ಅನ್ನು ಓದಿದ್ರೆ ಒಂದು 40 to 50-60% ಅಷ್ಟು ನೀವು ಕಂಪ್ಲೀಟ್ ಮಾಡ್ದಂಗೆ ಆಗಿರುತ್ತೆ ಸಿಲೆಬಸ್ ಅಲ್ಲಿ. ಸೊ ಕಾಮರ್ಸ್ ಅಂತ ಬಂದಾಗ ನೀವು ಇಂಟರ್ನ್ಯಾಷನಲ್ ಬಿಸ್ನೆಸ್ ಓದಿರ್ತೀರಾ, ಸೊ ಬಿಸ್ನೆಸ್ ಎಕನಾಮಿಕ್ಸ್ ಓದಿರ್ತೀರಾ, ಸ್ಟ್ಯಾಟಿಸ್ಟಿಕ್ಸ್ ಓದಿರ್ತೀರಾ, ಟ್ಯಾಕ್ಸ್ ಓದಿರ್ತೀರಾ, ಸೊ GST ಬಗ್ಗೆ ಓದಿರ್ತೀರಾ, ಇಂಡೈರೆಕ್ಟ್ ಟ್ಯಾಕ್ಸ್ ಎರಡನ್ನೂ ಓದಿರ್ತೀರಾ. ಸೊ ಈ ತರ ಸಬ್ಜೆಕ್ಟ್ಸ್ ಗಳನ್ನೇ, ಮೇಜರ್ ಸಬ್ಜೆಕ್ಟ್ಸ್ ಗಳನ್ನೇ, ಕೋರ್ ಟಾಪಿಕ್ಸ್ ಇರುತ್ತಲ್ಲ ಅದನ್ನೇ ಕವರ್ ಮಾಡಿದ್ರು ನೀವು 50 to 60% ಅಷ್ಟು ಆರಾಮ್ಸೆ ನಿಮ್ ಪೇಪರ್, ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಕವರ್ ಮಾಡ್ಬೋದು. ನೀವು ಯಾವ್ದೇ ಸಬ್ಜೆಕ್ಟ್ ಆದ್ರೂ ಅಷ್ಟೇ, ಇಂಗ್ಲಿಷ್ ಆದ್ರೂ ಆಗ್ಲಿ, ಪೊಲಿಟಿಕಲ್ ಸೈನ್ಸ್ ಆಗ್ಲಿ, ತುಂಬಾ ಸಿಲೆಬಸ್ ಏನ್ ಬೇರೆ ಇರಲ್ಲ. ನೀವು PG ಏನ್ ಓದಿರ್ತೀರಾ ಅದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ ಅಷ್ಟೇನೆ. ಸೊ ಅಷ್ಟನ್ನು ಕವರ್ ಮಾಡಿದ್ರೆ ನೀವು 50 to 60% ಕವರ್ ಸಿಲೆಬಸ್ ಕವರ್ ಮಾಡಿದೀರಾ ಅಂತಾನೆ ಅರ್ಥ ಆಗುತ್ತೆ. ಸೊ ನಾನು ಸ್ಪೆಸಿಫಿಕ್ ಆಗಿ ಕಾಮರ್ಸ್ ಆಗಿರೋದ್ರಿಂದ, ಸೊ ಕಾಮರ್ಸ್ ಅಲ್ಲಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಯಾವ್ದ್ಯಾವ್ದಿದೆ ಕಾಮರ್ಸ್ ಅಲ್ಲಿ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ.
ಸೊ ಯಾವ್ದ್ಯಾವ್ದಿದೆ ಅಂತಂದಾಗ ನಿಮ್ಮ ನೆಟ್ ಅಥವಾ ಕೆ ಸೆಟ್ ಎರಡೂ ಕೂಡ ಸಿಲೆಬಸ್ ಸೇಮ್ ಇದೆ, ಒಂದು ಚೂರು ಕೂಡ ಚೇಂಜ್ ಆಗಿಲ್ಲ. ಸೊ ನೀವು ನೆಟ್ ಕೆ ಸೆಟ್ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಯಾವುದೇ ಎಕ್ಸಾಮ್ ಬರೆದ್ರು ಸಿಲೆಬಸ್ ಮಾತ್ರ ಸೇಮೇ ಇದೆ. ಸೊ ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಬಗ್ಗೆ ಬರುತ್ತೆ, ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ಬಗ್ಗೆ ಬರುತ್ತೆ. ಸೊ ಅಕೌಂಟಿಂಗ್ ಅಂತಂದಾಗ ನಿಮ್ ಏನ್ ಬೇಸಿಕ್ ಆಗಿ ನೀವು ಅಕೌಂಟಿಂಗ್ ಓದಿರ್ತೀರಾ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆಗಿರ್ಬೋದು, ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಕನ್ವೆನ್ಷನ್ಸ್ ಆಗಿರ್ಬೋದು, ಪಾರ್ಟ್ನರ್ಶಿಪ್ಸ್ ಬಗ್ಗೆ ಆಗಿರ್ಬೋದು, ಈ ಒಂದು ಅಮಾಲ್ಗಮೇಷನ್ಸ್, ಮರ್ಜರ್ಸ್, ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ಸ್ ಅದ್ರ ಬಗ್ಗೆ ಆಗಿರ್ಬೋದು. ಸೊ ನೀವೇನು ಓದಿರ್ತೀರಾ ಅಪ್ ಟು PUC ಇಂದ ನೀವು ಡಿಗ್ರಿ ಗಂಟ ಏನೆಲ್ಲ ಓದಿರ್ತೀರಾ, ಸೊ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್, ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸೇಮ್ ಅದೇ ಬರುತ್ತೆ. ಸೊ ಆಡಿಟಿಂಗ್ ಅಂತಂದಾಗ ನೀವು BCom ಅಲ್ಲಿ ಓದಿರ್ತೀರಾ ಅಂತ ಅನ್ಕೋತೀನಿ. ಸೊ ಅದೇ ಟಾಪಿಕ್ಸ್ ಬರುವಂತದ್ದು. ಬಿಸ್ನೆಸ್ ಎಕನಾಮಿಕ್ಸ್ ಬಗ್ಗೆ ಬರುತ್ತೆ, ಬಿಸ್ನೆಸ್ ಫಿನಾನ್ಸ್ ಬಗ್ಗೆ ಬರುತ್ತೆ, ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ನೀವು PG ಇರುವಾಗ ಓದಿರ್ತೀರಾ, ಸೊ ಅದೇ ಬರುತ್ತೆ. ಸೊ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂಡ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನು ಕೂಡ ಓದಿರ್ತೀರಾ, ಸೊ ಅದೇ ಬರುತ್ತೆ. ಬ್ಯಾಂಕಿಂಗ್ ಅಂಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ನೀವು BCom ಅಲ್ಲಿ ಇರುವಾಗಲೇ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಅಲ್ಲೂ ಓದಿರ್ತೀರಾ. ಸೊ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಇಸ್ ಅ ವೆರಿ ಈಸಿ ಸಬ್ಜೆಕ್ಟ್. ಸೊ ನೀವು BCom ಅಲ್ಲಿ ಓದಿರ್ತೀರಾ, MCom ಅಲ್ಲೂ ಓದಿರ್ತೀರಾ. ಸೊ ನೀವು UGಲು PGಲು ಎರಡರಲ್ಲೂ ಓದಿರ್ತೀರಾ. ಲೀಗಲ್ ಆಸ್ಪೆಕ್ಟ್ಸ್ ಅಂತ ಬಂದ್ರೆ ಕೆಲವೊಂದು ಆಕ್ಟ್‌ಗಳು ಬರುತ್ತೆ. ಇಂಡಿಯನ್ ಕಾಂಟ್ರಾಕ್ಟ್ ಆಗಿರ್ಬೋದು, ಸೇಲ್ಸ್ ಅಂಡ್ ಗೂಡ್ಸ್ ಆಕ್ಟ್ ಆಗಿರ್ಬೋದು, ಮತ್ತೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಬಗ್ಗೆ ಆಗಿರ್ಬೋದು. ಸೊ ಆಕ್ಟ್‌ಗಳ ಬಗ್ಗೆ, ಸ್ಪೆಸಿಫಿಕ್ ಆಕ್ಟ್‌ಗಳ ಬಗ್ಗೆ ಬರುತ್ತೆ ಅಷ್ಟೇ. ಇನ್ಕಮ್ ಟ್ಯಾಕ್ಸ್ ಅಂಡ್ ಕಾರ್ಪೊರೇಟ್ ಟ್ಯಾಕ್ಸ್ ಬಗ್ಗೆ ಬರುತ್ತೆ. ಕಂಪ್ಲೀಟ್ ಆಗಿ ಅವರೇ ಡೈರೆಕ್ಟ್ ಆಗಿ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಿದ್ದಾರೆ. ಕಂಪ್ಲೀಟ್ 5 ಹೆಡ್ ಏನ್ ಬರುತ್ತೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಅಷ್ಟು ಬರುತ್ತೆ. ಮತ್ತೆ ITR ಫೈಲಿಂಗ್ಸ್ ಅದ್ರ ಬಗ್ಗೆ ಎಲ್ಲ ಬರುತ್ತೆ. ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್ ಅಂತಂದಾಗ ನಿಮ್ಗೆ ಟ್ಯಾಕ್ಸ್ ಪ್ಲಾನಿಂಗ್, ಮ್ಯಾನೇಜ್ಮೆಂಟ್, ಇವೇಷನ್, ಅವಾಯ್ಡೆನ್ಸ್ ಅದ್ರ ಬಗ್ಗೆ ಬರುತ್ತೆ. ಡಬಲ್ ಟ್ಯಾಕ್ಸೇಷನ್ ಸಿಸ್ಟಮ್ ಬಗ್ಗೆ ಬರುತ್ತೆ. ಸೊ ಸ್ಪೆಸಿಫಿಕ್ ಆಗಿ ಎಕ್ಸಂಪ್ಷನ್ಸ್ ಮತ್ತೆ ಡಿಡಕ್ಷನ್ಸ್ ಬಗ್ಗೆ ಕ್ವಶನ್ ಅನ್ನ ಜಾಸ್ತಿ ಕೇಳ್ತಾರೆ. ಸೊ ಇಷ್ಟು ನಿಮ್ಮ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇನ್ ಕಾಮರ್ಸ್. ನಾನು ಅದನ್ನ ಇನ್ ಡೀಟೇಲ್ ಆಗಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ತಗೊಂಡು, ಸೊ ಅದರಲ್ಲಿ ಏನೆಲ್ಲ ಟಾಪಿಕ್ಸ್ ಇದೆ, ಯಾವ್ದು ಬೇಸ್ ಮೇಲೆ ಅವರು ಕ್ವಶನ್ಸ್ ಅನ್ನ ತೆಗಿತಿದ್ದಾರೆ ಅಂತ ವಿತ್ PVQs ನಾನು ಸಾಲ್ವ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಮಾರ್ಕಿಂಗ್ ಸ್ಕೀಮ್ ಅಂತಂದ್ರೆ ನಾನು ಆಗ್ಲೇ ಹೇಳ್ದಂಗೆನೆ 2 ಮಾರ್ಕ್ಸ್ ಇರುತ್ತೆ ಫಾರ್ ಈಚ್ ಕರೆಕ್ಟ್ ಆನ್ಸರ್. ನೀವು ಒಂದು ಕ್ವಶನ್ಸ್ಗೆ ಕರೆಕ್ಟ್ ಆನ್ಸರ್ ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್ ಬರುತ್ತೆ ಅಂತ ಆಗ್ಲೇ ಹೇಳಿದೀನಿ. ಯಾವುದೇ ನೆಗೆಟಿವ್ ಮಾರ್ಕ್ಸ್ಗಳಿಲ್ಲ. ಸೊ ನೀವು ಎಲ್ಲಾ ಕ್ವಶನ್ಸ್ ಅನ್ನು ಅಟೆಂಡ್ ಮಾಡ್ಬೋದು ಭಯ ಇಲ್ದೇನೆ. ಸೊ ಯಾವುದೇ ಒಂದು ಪೆನಾಲ್ಟಿ ಮೀನ್ಸ್ ನೆಗೆಟಿವ್ ಮಾರ್ಕ್ಸ್ ಯಾವುದು ಹೋಗೋದಿಲ್ಲ. ಸೊ ನೀವು ಎಷ್ಟು ಕ್ವಶನ್ಸ್ಗೆ ಅಟೆಂಡ್ ಮಾಡಿರ್ತೀರಿ, ಎಷ್ಟು ರೈಟ್ ಆಗಿರುತ್ತೆ ಅಷ್ಟೇ ಮಾರ್ಕ್ಸ್ ಬಂದಿರುತ್ತೆ. ಬಟ್ ಬೇರೆ ಗವರ್ನಮೆಂಟ್ ಎಕ್ಸಾಮ್ಸ್ ಅಂತ ಬಂದಾಗ ಅಥವಾ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಂತ ಬಂದಾಗ ನೀವು ಕರೆಕ್ಟ್ ಆನ್ಸರ್ ಮಾಡಿ ರಾಂಗ್ ಆನ್ಸರ್ಸ್ ಕೂಡ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಆನ್ಸರ್ಸ್ ಏನ್ ಮಾರ್ಕ್ಸ್ ಬಂದಿರುತ್ತೆ ಅದರಿಂದ ಅವರು ಪೆನಾಲ್ಟಿ ಆಗ್ತಾರೆ. ಇಟ್ ಮೀನ್ಸ್ ನೆಗೆಟಿವ್ ಮಾರ್ಕ್ಸ್ ಹೋಗುತ್ತೆ. ಬಟ್ UGC ನೆಟ್ ಅಲ್ಲಿ ಯಾವುದೇ ನೆಗೆಟಿವ್ ಮಾರ್ಕ್ಸ್ ಗಳು ಇರಲ್ಲ. ಸೊ ನೆಕ್ಸ್ಟ್ ಕಟ್ ಆಫ್ ಅಂಡ್ ಕ್ವಾಲಿಫಿಕೇಶನ್ ಅಂತ ಬಂದಾಗ ಯಾವ ತರ ಇರುತ್ತೆ ಕಟ್ ಆಫ್ ಅಂತ ಬಂದಾಗ ಸೆಪರೇಟ್ ಕಟ್ ಆಫ್ ಇರುತ್ತೆ. ನಾನು ಆಗ್ಲೇ ಹೇಳ್ದಂಗೆನೆ JRF ಗೆ ಸೆಪರೇಟ್ ಇರುತ್ತೆ, ಅಸಿಸ್ಟೆಂಟ್ ಪ್ರೊಫೆಸರ್. ಇವಾಗ ಲಾಸ್ಟ್ ಇಯರ್ ಇಂದ PhD ಅಡ್ಮಿಷನ್ಸ್ ಅಂತ ಕೂಡ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಅಂತಂದ್ರೆ ನೀವು PhD ಗೆ ಯೂನಿವರ್ಸಿಟಿಗಳಲ್ಲಿ ಅಡ್ಮಿಷನ್ ಅನ್ನ ತಗೋಬಹುದು. ಸೊ ಸಪರೇಟ್ ಕಟ್ ಆಫ್ ಇರುತ್ತೆ. PhD ಅಡ್ಮಿಷನ್ ಗೆ ಸಪರೇಟ್ ಕಟ್ ಆಫ್ ಇದೆ, JRF ಗೆ ಸಪರೇಟ್ ಕಟ್ ಆಫ್ ಇದೆ, ಅಸಿಸ್ಟೆಂಟ್ ಪ್ರೊಫೆಸರ್ ಗೆನೆ ಸಪರೇಟ್ ಕಟ್ ಆಫ್ ಇದೆ. ಸೊ ಜನರಲ್ ಕ್ಯಾಟಗರಿ ಆದ್ರೆ ನೀವು ಅಗ್ರಿಗೇಟ್ ಅಲ್ಲಿ ಅಂತಂದ್ರೆ 2 ಪೇಪರ್ ಅನ್ನ ಸೇರಿ 40% ಅನ್ನ ತಗೋಬೇಕು. ಸೊ ನೀವು ರಿಸರ್ವ್ ಕ್ಯಾಟಗರಿ ಆಗಿದ್ರೆ, OBC ಆಗಿದೆ, SC/ST ಆಗಿದೆ, PWD ಆಗಿದ್ರೆ ನೀವು ಅಗ್ರಿಗೇಟ್ ಆಗಿ 35% ಅಷ್ಟು ಬೋತ್ ಪೇಪರ್ ಎರಡನ್ನೂ ಸೇರಿ ನೀವು ಕಂಬೈನ್ ಆಗಿ 35% ಅನ್ನ ತಗೋಬೇಕು. ಹಂಗಾದ್ರೆ ಮಾತ್ರ ನೀವು ಆ ಒಂದು ಕ್ವಾಲಿಫೈಡ್ ಆಗಿದ್ದೀರಾ ಅಂತ ಆ ಒಂದು ಮಾರ್ಕ್ಸ್ ಏನ್ ಲಿಸ್ಟ್ ಬಿಡ್ತಾರೆ ಅಲ್ಲಿಗೆ ನಿಮ್ಮನ್ನ ತಗೋತಾರೆ. ಇಲ್ಲಾಂದ್ರೆ ನೀವು 35 ಮಾರ್ಕ್ಸ್ ಗಿಂತನೂ ಕಡಿಮೆ ಇದ್ದೀರಾ, 40% ಗಿಂತನೂ ಕಡಿಮೆ ಇದ್ದೀರಾ ಅಂತಂದ್ರೆ ಅವ್ರು ನಿಮ್ ಪೇಪರ್ ನ ಇವ್ಯಾಲ್ಯೂಯೇಟ್ ಮಾಡಲ್ಲ. ಇಟ್ ಮೀನ್ಸ್ ನಿಮ್ಮ ಮಾರ್ಕ್ಸ್ ಅನ್ನ ಡಿಕ್ಲೇರ್ ಮಾಡಲ್ಲ ಅವರು ಅಷ್ಟೇ. ಸೊ ಎಕ್ಸಾಮ್ ಫ್ರೀಕ್ವೆನ್ಸಿ ಅಂತ ಬಂದಾಗ, ಎಕ್ಸಾಮ್ ಫ್ರೀಕ್ವೆನ್ಸಿ ಅಂಡ್ ಮೋಡ್ ಅಂತ ಬಂದಾಗ ಕಂಡಕ್ಟೆಡ್ ಟ್ವೈಸ್ ಇನ್ ಎ ಇಯರ್. ಸೊ ಅದು ವರ್ಷಕ್ಕೆ 2 ಸಲ ಕಾಲ್ ಆಗುತ್ತೆ. ಯಾವ ಸೈಕಲ್ ಅಲ್ಲಿ ಅಂದ್ರೆ ಒಂದು ಜೂನ್ ಸೈಕಲ್ ಅಲ್ಲಿ ಮತ್ತೆ ಡಿಸೆಂಬರ್ ಸೈಕಲ್ ಅಲ್ಲಿ. ಈಗ ಆಲ್ರೆಡಿ ಜೂನ್ ಆಗಿದೆ, ನೆಕ್ಸ್ಟ್ ಇನ್ನು 5 ಮಂತ್ಸ್ ಬಿಟ್ಟು ಡಿಸೆಂಬರ್ಗೆ ಕಂಡಕ್ಟ್ ಅನ್ನ ಮಾಡ್ತಾರೆ. ಸೊ ಅದು ಕರೆಕ್ಟ್ ಆಗಿ ಆ ಸೈಕಲ್ ಅಲ್ಲಿ ಕಂಡಕ್ಟ್ ಆಗೇ ಆಗುತ್ತೆ. ಜೂನ್ ಮತ್ತೆ ಡಿಸೆಂಬರ್ಗೆ ಪ್ರತಿ ವರ್ಷನೂ ಮಿಸ್ ಇಲ್ದೇನೆ ಕಂಡಕ್ಟ್ ಆಗುತ್ತೆ. ಸೊ ಆಫ್ಟರ್ ಕೋವಿಡ್ ಆದ್ಮೇಲೆ ಸ್ವಲ್ಪ ಅದು ವೇರಿ ಆಗಿತ್ತು. ಬಟ್ ಇವಾಗ ಕರೆಕ್ಟ್ ಆಗಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಜೂನ್ ಮತ್ತೆ ಡಿಸೆಂಬರ್ ಸೈಕಲ್ ಅಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ. ಇಯರ್ಲಿ ಟ್ವೈಸ್ ಕಂಡಕ್ಟ್ ಮಾಡ್ತಾರೆ. ಸೊ ಮೋಡ್ ಅಂತ ಬಂದಾಗ ಯಾವ ಮೋಡ್ ಅಲ್ಲಿ ಎಕ್ಸಾಮ್ ನಡೆಯುತ್ತೆ ಅಂತಂದ್ರೆ ಕಂಪ್ಯೂಟರ್ ಬೇಸ್ಡ್ ಆಗಿರುತ್ತೆ. ಸೊ ನೀವು ಪದೇ ಪದೇ ಮಾಕ್ ಟೆಸ್ಟ್ ಗಳನ್ನ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕಂಪ್ಯೂಟರ್ ಬೇಸ್ ಆಗಿರುತ್ತೆ. ಕಂಟಿನ್ಯೂಸ್ ನೀವು 3 ಅವರ್ಸ್ ಅನ್ನ ಅಟೆಂಡ್ ಮಾಡ್ಬೇಕಿರುತ್ತೆ. ಎಕ್ಸಾಮ್ ಯಾವುದೇ ಬ್ರೇಕ್ ಇರಲ್ಲ. ಸಿಂಗಲ್ ಸೆಕ್ಷನ್ ಅಲ್ಲಿ ಕಂಪ್ಲೀಟ್ ಎಕ್ಸಾಮ್ ಕವರ್ ಆಗುತ್ತೆ. ಸೊ CBT ಮೋಡಲ್ ಇರುತ್ತೆ.
ಸೊ ಕರಿಯರ್ ಆಪರ್ಚುನಿಟಿ ಆಫ್ಟರ್ ಯುಜಿಸಿ ನೆಟ್ ಕ್ಲಿಯರ್. ನೀವು ಯುಜಿಸಿ ನೆಟ್ ನ ಕ್ಲಿಯರ್ ಮಾಡಿದಾಗ ನಿಮ್ಗೆ ಯಾವ ತರ ಕರಿಯರ್ ಆಪರ್ಚುನಿಟಿ ಇರುತ್ತೆ ಅಂತಂದ್ರೆ, ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಕಾಲೇಜ್ಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಅಥವಾ ಯೂನಿವರ್ಸಿಟಿಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಫ್ಯಾಕಲ್ಟಿ ಆಗಿ ನೀವು ತಗೋತಾರೆ ನಿಮ್ಮನ್ನ. ಸೊ ಅಪ್ಲೈ ಅನ್ನ ಮಾಡ್ಕೋಬಹುದು ನೀವು ಕ್ಲಿಯರ್ ಮಾಡಿದ್ರೆ. ಅಸಿಸ್ಟೆಂಟ್ ಪ್ರೊಫೆಸರ್ ಎಲಿಜಿಬಿಲಿಟಿನ ನೀವು ಯುಜಿಸಿ ನೆಟ್ ನ ಕ್ಲಿಯರ್ ಮಾಡಿದ್ರೆ ಆ ಒಂದು ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ಬೋದು. ಸೊ ನೀವು JRF ಅನ್ನ ಕ್ಲಿಯರ್ ಮಾಡಿದೀರಾ ಅಂತಂದ್ರೆ ನೀವು ವಿತ್ ಫೆಲೋಶಿಪ್ ರಿಸರ್ಚ್ ಅನ್ನ ಮಾಡ್ಬೋದು. ಫಸ್ಟ್ 2 ಇಯರ್ಸ್ಗೆ ನಿಮ್ಗೆ 37,000 ಬರುತ್ತೆ ಪರ್ ಮಂತ್. ಅದು ನಿಮ್ಗೆ ಮತ್ತೆ ಆಫ್ಟರ್ 2 ಇಯರ್ಸ್ ಆದ್ಮೇಲೆ ರಿಮೈನಿಂಗ್ ಇರುತ್ತಲ್ಲ ಇಯರ್ಸ್, ಅದಕ್ಕೆ ಅಪ್ ಟು ನೀವು 5 ಇಯರ್ಸ್ ವರ್ಗು ರಿಸರ್ಚ್ ಮಾಡ್ಬೋದು. ನಿಮ್ಗೆ 42,000 ಬರುತ್ತೆ. ಅದನ್ನ ಸೀನಿಯರ್ ರಿಸರ್ಚ್ ಫೆಲೋಶಿಪ್ ಅಂತ ಕರೀತಾರೆ. ಸೊ ಫಸ್ಟ್ 2-3 ಇಯರ್ಸ್ ನಿಮ್ಗೆ 37,000 ಪರ್ ಮಂತ್ ಬರುತ್ತೆ. ಸೊ ನೆಕ್ಸ್ಟ್ ರಿಸರ್ಚ್ ಪ್ರಾಡಕ್ಟ್ ಯಾರಿಂದ ಫಂಡ್ ಆಗುತ್ತೆ ಅಂದ್ರೆ ಯುಜಿಸಿ ಇಂದ ಅಥವಾ CSIR ಇಂದ ನಿಮ್ಗೆ ರಿಸರ್ಚ್ ಪ್ರಾಜೆಕ್ಟ್ಸ್ ಏನ್ ಮಾಡ್ತೀರಾ ಅಲ್ಲೆಲ್ಲ ಫಂಡ್ ಆಗುತ್ತೆ. ಸೊ ನೆಕ್ಸ್ಟ್ PhD ಅಡ್ಮಿಷನ್ ಅಂತಂದಾಗ ನಾನು ಆಗ್ಲೇ ಹೇಳಿದೆ PhD ಅಡ್ಮಿಷನ್ ಅಂತ ನೋಡಿ ಇಲ್ಲಿ ಬರ್ದಿದ್ದೀನಿ. PhD ಅಡ್ಮಿಷನ್ಸ್ ಇವಾಗ ರೀಸೆಂಟ್ ಆಗಿ ಬಂದಿರುವಂತದ್ದು. ಸೊ ಆ ಒಂದು ಎಲಿಜಿಬಿಲಿಟಿ ಕೂಡ ಕೊಡ್ತಾ ಇದ್ದಾರೆ. ಸೊ NET ಕ್ವಾಲಿಫಿಕೇಶನ್ ಎಲ್ಪ್ಸ್ ಇನ್ ಡೈರೆಕ್ಟ್ ಅಡ್ಮಿಷನ್ಸ್. ಸೊ ಏನ್ ಮಾಡ್ಬೋದು ಅಂತಂದ್ರೆ PhD ಅಡ್ಮಿಷನ್ಸ್ ಎಕ್ಸಾಮ್ಸ್ ಅನ್ನ ನೀವು PhD ಅಡ್ಮಿಷನ್ ನ ನೀವು ಈಸಿಯಾಗಿ ತಗೋಬಹುದು. ಅಂತಂದ್ರೆ ಯುಜಿಸಿ ನೆಟ್ ಕ್ವಾಲಿಫೈಡ್ ಆದ್ರೆ ನೀವು ಡೈರೆಕ್ಟ್ ಆಗಿ PhD ಅಡ್ಮಿಷನ್ಸ್ ಕೂಡ ತಗೋಬಹುದು ಯಾವುದೇ ಯೂನಿವರ್ಸಿಟಿಲಿ ನೀವು ನೆಟ್ ಕ್ಲಿಯರ್ ಆದ್ರೆ. ಅದೇ ಬಟ್ ನಿಮ್ಗೆ ಫೆಲೋಶಿಪ್ ಅಂತ ಬರಲ್ಲ. ಬಟ್ ಪರ್ಟಿಕ್ಯುಲರ್ ಆ ಕ್ಯಾಟಗರಿ ಅಂತ ಬಂದ್ರೆ ಆ ಸೆಲ್ ಇಂದ ನಿಮ್ಗೆ ಫೆಲೋಶಿಪ್ ಅಂತ ಸಿಗಬಹುದು ಅಷ್ಟೇ. ಬಟ್ ಯುಜಿಸಿ ಇಂದ ಯಾವುದೇ ಫೆಲೋಶಿಪ್ ಸಿಗಲ್ಲ. ಬಟ್ PhD ಗೆ ನೀವು ಡೈರೆಕ್ಟ್ ಆಗಿ ಅಡ್ಮಿಷನ್ ಅನ್ನ ತಗೋಬಹುದು. ಇವಾಗ PhD ಅಡ್ಮಿಷನ್ ಅಂತ ಒಂದು ಬ್ಲಾಕ್ ಕೂಡ ಬಿಟ್ಟಿದ್ದಾರೆ. ಸೊ ನೀವು ನೆಟ್ ಅಪ್ಲೈ ಮಾಡ್ಬೇಕಾದ್ರೆ PhD ಅಡ್ಮಿಷನ್ಸ್ ಎಕ್ಸಾಮ್ ಮತ್ತೆ ನೆಟ್ ಅಂಡ್ JRF ಮೂರಕ್ಕೂ ಕೂಡ ಅಪ್ಲೈ ಮಾಡ್ಕೋಬಹುದು. ಸೊ ನೀವು ಡೈರೆಕ್ಟ್ ಆಗಿ ಯೂನಿವರ್ಸಿಟಿಲಿ ಅಡ್ಮಿಷನ್ ತಗೋಬಹುದು ಅಷ್ಟೇ. ಸೊ ನೆಕ್ಸ್ಟ್ ಬಂದ್ರೆ ಪ್ರಿಪರೇಷನ್ ಟಿಪ್ಸ್. ಯಾವ ತರ ಪ್ರಿಪರೇಷನ್ ಅನ್ನ ಮಾಡಿದ್ರೆ ನೀವು ಈಸಿಯಾಗಿ ನೆಟ್ ಎಕ್ಸಾಮ್ಸ್ ನ ಕ್ಲಿಯರ್ ಮಾಡ್ಬೋದು ಅಂತಂದ್ರೆ, ಅಂಡರ್ಸ್ಟ್ಯಾಂಡ್ ದ ಎಕ್ಸಾಮ್ ಪ್ಯಾಟರ್ನ್ ಅಂಡ್ ಸಿಲೆಬಸ್. ಫಸ್ಟ್ ನೀವು ಯಾವಾಗ್ಲೂ ಅಷ್ಟೇ ಯಾವುದೇ ಎಕ್ಸಾಮ್ ತಗೊಂಡ್ರು ಎಕ್ಸಾಮ್ ಪ್ಯಾಟರ್ನ್ ಹೆಂಗಿದೆ, ಆ ಸಿಲೆಬಸ್ ಹೆಂಗಿದೆ ಅನ್ನೋದನ್ನ ಫಸ್ಟ್ ಅನಲೈಸ್ ಮಾಡ್ಬೇಕು. ಫಸ್ಟ್ ನೀವು ಸಿಲೆಬಸ್ ಅನ್ನ ಒಂದು 2-3 ಡೇಸ್ ಆದ್ರೂ ಪರವಾಗಿಲ್ಲ ಸಿಲೆಬಸ್ ಅನ್ನ ನೀವು ಕಂಪ್ಲೀಟ್ ಆಗಿ ಓದ್ಬೇಕು. ನೆಕ್ಸ್ಟ್ ರಿಯಲಿಸ್ಟಿಕ್ ಟೈಮ್ ಫ್ರೇಮ್ ಅನ್ನ ಸೆಟ್ ಮಾಡ್ಬೇಕು. ಅಂತಂದ್ರೆ ಯಾವ ಒಂದು ಸೈಕಲ್ಗೆ ಎಕ್ಸಾಮ್ ಕಂಡಕ್ಟ್ ಆಗ್ತಾ ಇದೆ, ಇಟ್ ಮೀನ್ಸ್ ಜೂನ್ ಕಂಡಕ್ಟ್ ಆಗ್ತಾ ಇದೆಯಾ ಅಥವಾ ಡಿಸೆಂಬರ್ ಕಂಡಕ್ಟ್ ಆಗುತ್ತಾ ಇದೆಯಾ, ಆ ಒಂದು ಟೈಮ್ ಪೀರಿಯಡ್ KSET ಅಂತ ಬಂದ್ರೆ ವರ್ಷಕ್ಕೆ ಒಂದ್ಸಲ ಕಂಡಕ್ಟ್ ಆಗುತ್ತೆ. ಯಾವ ಒಂದು ಪೀರಿಯಡ್ ಅಲ್ಲಿ ಅದು ಕಂಡಕ್ಟ್ ಆಗುತ್ತೆ ಅಂತ ನೋಡಿ ಆ ಒಂದು ಪೀರಿಯಡ್ ತಕ್ಕಂಗೆ ನೀವು ಟೈಮ್ ಟೇಬಲ್ ಅನ್ನ ಹಾಕೊಂಡು ಪ್ರಿಪರೇಷನ್ ನ ಶುರು ಮಾಡ್ಬೇಕು. ನೆಕ್ಸ್ಟ್ ಗಿವ್ ಈಕ್ವಲ್ ಇಂಪಾರ್ಟೆನ್ಸ್ ಟು ಪೇಪರ್ 1 ಅಂಡ್ ಪೇಪರ್ 2. ಸೊ ಎರಡು ಪೇಪರ್ಗೂ ಕೂಡ ನೀವು ಈಕ್ವಲ್ ಇಂಪಾರ್ಟೆನ್ಸ್ ಅನ್ನು ಕೊಡ್ಬೇಕು. ಪೇಪರ್ 1 ಅಂತಂದ್ರೆ ಬರೀ 50 ಕ್ವೆಶನ್ 100 ಮಾರ್ಕ್ಸ್ ಅಂತ ಅದನ್ನ ನೆಗ್ಲೆಕ್ಟ್ ಮಾಡೋದು ಆ ತರ ಎಲ್ಲ ಮಾಡಬಾರ್ದು. ಸೊ ಅದ್ರಲ್ಲೂ ಕೂಡ ನೀವು ಸ್ಕೋರ್ ಅನ್ನ ಮಾಡ್ಬೇಕಿರುತ್ತೆ. ಸೊ ಎರಡರಲ್ಲೂ ಕೂಡ ಅಗ್ರಿಗೇಟ್ ಆಗಿ ನೀವು 40% ತಗೊಳ್ಳೋದ್ರಿಂದ ಅವರು ಸೊ ಅದು ವೇರಿ ಆಗುತ್ತೆ. ಸೊ ಒಂದ್ ಸಬ್ಜೆಕ್ಟ್ ಅಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ. ಸೊ ಅದರಿಂದ ಎರಡು ಪೇಪರ್ಗೂ ಕೂಡ ಫೋಕಸ್ ಮಾಡ್ಬೇಕು. ಎರಡು ಪೇಪರ್ ಅಲ್ಲೂ ಒಳ್ಳೆ ಮಾರ್ಕ್ಸ್ ಅನ್ನ ತಗೋಬೇಕು. ಸೊ ಕ್ವಾಲಿಟಿ ಸ್ಟಡಿ ಮೆಟೀರಿಯಲ್ಸ್ ನ ಯೂಸ್ ಮಾಡಬೇಕು. ಸ್ಪೆಸಿಫಿಕ್ ಆಥರ್ಸ್ ಬುಕ್ಸ್ ಗಳಾಗಿರ್ಬೋದು ಆ ತರ ಕ್ವಾಲಿಟಿ ಒಂದು ಸ್ಟಡಿ ಮೆಟೀರಿಯಲ್ಸ್ ನ ನೀವು ಯೂಸ್ ಮಾಡಬೇಕು. ಅದನ್ನ ನೀವು ರೆಫರ್ ಮಾಡಿದ್ರೆ ಖಂಡಿತ ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡ್ಬೋದು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ ಯಾವ್ದೆಲ್ಲ ಬುಕ್ ರೆಫರ್ ಮಾಡಬೇಕು, ನೀವು ಯಾವ ತರ ಟ್ರ್ಯಾಕ್ ಅಲ್ಲಿ ಓದಿದ್ರೆ ನಿಮ್ಗೆ ಈಸಿಯಾಗಿ ಕ್ಲಿಯರ್ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಪ್ರೀವೈಟ್ ಕ್ಯೂಸ್ ನ ನೀವು ಸಾಲ್ವ್ ಮಾಡಬೇಕು. ಸೊ ಯಾವುದೇ ಎಕ್ಸಾಮ್ ಆದ್ರೂ ಅಷ್ಟೇ ಪ್ರೀವಿಯಸ್ ಇಯರ್ ಯಾವ ತರ ಕ್ವೆಶನ್ಸ್ ಅನ್ನ ಕೇಳಿದ್ದಾರೆ, ಸೊ ಆ ಒಂದು ಪರ್ಟಿಕ್ಯುಲರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಆ ಒಂದು ಕ್ವಶನ್ ಪೇಪರ್ ನ ಇಟ್ಕೊಂಡು ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಇಟ್ಕೊಂಡು ಓದಿದಾಗ ನೀವು ಯಾವ ತರ ಪ್ರಿಪರೇಷನ್ ನ ಮಾಡ್ಬೇಕು ಮುಂದೆ ಅನ್ನೋದು ನಿಮ್ಗೆ ಐಡಿಯಾ ಬರುತ್ತೆ. ಸೊ ಮತ್ತೆ ಮಾಕ್ ಟೆಸ್ಟ್ ಅಂಡ್ ಸೆಲ್ಫ್ ಇವ್ಯಾಲ್ಯೂಯೇಷನ್ಸ್. ಸೊ ಮಾಕ್ ಟೆಸ್ಟ್ ಅನ್ನೋದು ಎಸ್ಪೆಷಲಿ CBT ಮೋಡ ಆಗಿರೋದ್ರಿಂದ ನೀವು ಇದ್ರವರೆಗೆ ಅಟೆಂಡ್ ಮಾಡಿಲ್ಲ ಅಂತಂದ್ರೆ ತುಂಬಾ ಮಾಕ್ ಟೆಸ್ಟ್ ಗಳನ್ನ ತಗೊಳ್ಳಿ. ಸೊ ತುಂಬಾ ಮಾಕ್ ಟೆಸ್ಟ್ ಅನ್ನ ಮಾಡಿದ್ರೆ ಸೆಲ್ಫ್ ಇವ್ಯಾಲ್ಯೂಯೇಷನ್ ಅನ್ನ ಮಾಡ್ಕೊಂಡ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಸೊ ಯಾವ ತರ ನೀವು ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ಬೇಕು ಅನ್ನೋದು, ಎಕ್ಸಾಮ್ ಅಲ್ಲಿ ಯಾವ ತರ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಯಾವ ತರ ನಾನು ಆನ್ಸರ್ ಮಾಡಿದ್ರೆ ನನ್ಗೆ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ನೀವು ಸೆಲ್ಫ್ ಇವ್ಯಾಲ್ಯೂಯೇಷನ್ ಕೂಡ ಮಾಡ್ಕೋಬಹುದು. ಅಂಡ್ ಮೇಕ್ ಅ ಶಾರ್ಟ್ ನೋಟ್ ಫಾರ್ ರಿವಿಷನ್ಸ್ಗೆ ನೀವು ಶಾರ್ಟ್ ನೋಟ್ಸ್ ಅನ್ನ ಮಾಡ್ಕೋಬೇಕು. ಇದು ಮೇನ್. ಯಾಕಂತಂದ್ರೆ ಇದು ತುಂಬಾ ವಾಸ್ಟ್ ಸಿಲೆಬಸ್ ಇರೋದ್ರಿಂದ 10 ಯೂನಿಟ್ಸ್ ಅಂತ ಇರೋದ್ರಿಂದ ಸೊ ನಿಮ್ಗೆ ಕೆಲವೊಂದು ಇಯರ್ಸ್ ಗಳಾಗಿರ್ಬೋದು ಸೆಕ್ಷನ್ಸ್ ಗಳಾಗಿರ್ಬೋದು ಮರ್ತೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ರಿವಿಷನ್ಗೋಸ್ಕರ ಶಾರ್ಟ್ ನೋಟ್ಸ್ ಅನ್ನ ನೀವು ಪ್ರಿಪೇರ್ ಮಾಡಿ ಇಟ್ಕೋಬೇಕು. ಸೊ
ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾವಾಗ ನೀವು ಟೈಮ್ ಮ್ಯಾನೇಜ್ಮೆಂಟ್ ಕಲಿತೀರಾ ಅಂತಂದ್ರೆ ತುಂಬಾ ಮಾಕ್ ಟೆಸ್ಟ್ ಅನ್ನ ಅಟೆಂಡ್ ಮಾಡಿದಾಗ, ತುಂಬಾ ಮಾಕ್ ಟೆಸ್ಟ್ ಗಳನ್ನ ನೀವು ಪೇಪರ್ 1 ಪೇಪರ್ 2 ಅಲ್ಲಿ ಅಟೆಂಡ್ ಮಾಡ್ತಾ ಹೋದಾಗ ನೀವು ಯಾವ ತರ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಎಕ್ಸಾಮ್ ಅಲ್ಲಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಯಾವಾಗ್ಲೂ ಅಪ್ಡೇಟ್ ಆಗಿರ್ಬೇಕು, ಯಾವಾಗ್ಲೂ ಔಟ್ಡೇಟ್ ಆಗಿರ್ಬೋದು. ಇವಾಗ ಶೆಡ್ಯೂಲ್ ಬ್ಯಾಂಕ್ಸ್ ಮತ್ತೆ ನಾನ್ ಶೆಡ್ಯೂಲ್ ಬ್ಯಾಂಕ್ಸ್ ಅಂತ ಬಂದಾಗ ಮೊದಲೆಲ್ಲ ಶೆಡ್ಯೂಲ್ ಬ್ಯಾಂಕ್ಸ್ ಮಿನಿಮಮ್ ಪೇಡ್ ಅಪ್ ಕ್ಯಾಪಿಟಲ್ 25 lakhs ಇತ್ತು, ಬಟ್ ಇವಾಗ ಅದನ್ನ 5 lakhs ತಗೊಂಡಿದೆ. ಆ ತರ ನೀವು ಅಪ್ಡೇಟ್ ಆಗ್ತಾ ಇರಬೇಕು. ಸೊ ಡಿಡಕ್ಷನ್ಸ್ ಆಗಿರ್ಬೋದು, ಎಕ್ಸಂಪ್ಷನ್ಸ್ ಆಗಿರ್ಬೋದು, ಕೆಲವೊಂದು ಸೆಕ್ಷನ್ಸ್ ಗಳಾಗಿರ್ಬೋದು, ಸೊ ಎಲ್ಲ ಕೂಡ ಕೆಲವೊಂದು ಮತ್ತೆ ಟ್ಯಾಕ್ಸ್ ಲ್ಯಾಬ್ಸ್ ಆಗಿರ್ಬೋದು, ಅದೆಲ್ಲ ಚೇಂಜ್ ಆಗ್ತಾ ಇರುತ್ತೆ ಇಯರ್ ವೈಸ್. ಸೊ ಅದಕ್ಕೆ ನೀವು ಅಪ್ಡೇಟ್ ಆಗ್ತಿರ್ಬೇಕು. ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲೂ ಅಷ್ಟೇ ಕೆಲವೊಂದು ಬ್ಯಾಂಕ್ ಮರ್ಜ್ ಆಗ್ತಾ ಇರುತ್ತೆ. ಸೊ ಕೆಲವೊಂದು ಸ್ಪಾನ್ಸರ್ ಬ್ಯಾಂಕ್ ಗಳು ಬರ್ತಾ ಇರುತ್ತೆ. ಸೊ ಅದನ್ನೆಲ್ಲ ನೀವು ಅಪ್ಡೇಟ್ ಆಗ್ತಾ ಇದ್ರೆ, ನೀವು ಆ ಅಪ್ಡೇಟ್ ಆದಾಗ ಯಾವುದೇ ಕ್ವಶನ್ಸ್ ಕೇಳಿದ್ರು ಕೂಡ ನೀವು ಆನ್ಸರ್ ಅನ್ನ ಕರೆಕ್ಟ್ ಆಗಿ ಮಾಡ್ಬೋದು. ಮತ್ತೆ ಸ್ಟೇ ಕನ್ಸಿಸ್ಟೆಂಟ್ ಅಂಡ್ ಮೋಟಿವೇಟೆಡ್. ತುಂಬಾ ಡಿಮೋಟಿವೇಟ್ ಆಗುವಂತ ಅವಶ್ಯಕತೆ ಇಲ್ಲ. ಸೊ ಪೇಪರ್ 1 ಪೇಪರ್ 2 ಎರಡರಲ್ಲೂ 10 ಯೂನಿಟ್ಸ್ ಇರೋದ್ರಿಂದ ಸಿಲೆಬಸ್ ಆಬ್ವಿಯಸ್ಲಿ ವಾಸ್ಟ್ ಅಂತಾನೆ ಅನ್ಕೋಬಹುದು. ಸೊ ಒಂದು ಫ್ರೇಮ್ ವರ್ಕ್ ಇಂದಾನು ಹೊರಗಡೆನು ಅವರು ಕ್ವೆಶನ್ಸ್ ಅನ್ನ ಕೇಳ್ತಾರೆ. ಸೊ ಹಾಗಾಗಿ ನೀವು ಯಾವಾಗ್ಲೂ ಕನ್ಸಿಸ್ಟೆಂಟ್ ಆಗಿ ಪ್ರಿಪೇರ್ ಆಗಿರ್ಬೇಕು ಮತ್ತೆ ಮೋಟಿವೇಟ್ ಆಗಿರ್ಬೇಕು. ಸೊ ಎಲ್ಲಾನು 300 ಔಟ್ ಆಫ್ 300 ತೆಗೀರಿ ಅಂತ ಹೇಳ್ತಾ ಇಲ್ಲ. ಸೊ ನೀವು ಆ ಒಂದು ಕಟ್ ಆಫ್ ಹೊರಗಡೆ ನೀವು ಜಾಸ್ತಿ ರೀಚ್ ಮಾಡಿದ್ರೆ ನೀವು ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು. ಸೊ ಮತ್ತೆ ಮೇನ್ ಆಗಿ ಬಂದು ಕೆಸೆಟ್ ಮತ್ತೆ ಯುಜಿಸಿ ನೆಟ್ಗೆ ಏನಪ್ಪಾ ಡಿಫ್ರೆನ್ಸ್? ಸೊ ನೋಡಿ ಏನ್ ಡಿಫ್ರೆನ್ಸ್ ಯುಜಿಸಿ ನೆಟ್ ಅಂಡ್ ಕೆಸೆಟ್ಗೂ ಏನ್ ಡಿಫ್ರೆನ್ಸ್ ಅಂತ ಬಂದಾಗ, ಯುಜಿಸಿ ನೆಟ್ ಯಾವಾಗ ವ್ಯಾಲಿಡಿಟಿ ಅಂತ ಬಂದಾಗ ಕೆಸೆಟ್ ಓನ್ಲಿ ವಿತ್ ಇನ್ ಕರ್ನಾಟಕದ ಒಳಗಡೆ ಕಂಡಕ್ಟ್ ಮಾಡುವಂತದ್ದು. ಯುಜಿಸಿ ನೆಟ್ ಅಂತ ಬಂದಾಗ ಇದು ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಅಂತ ನಾನು ಫಸ್ಟ್ ಇನಿಷಿಯಲ್ ಇದ್ರಲ್ಲೇ ಹೇಳಿದೀನಿ. ಸೊ ಯುಜಿಸಿ ನೆಟ್ ಅಂತ ಬಂದಾಗ ಆಲ್ ಓವರ್ ಇಂಡಿಯಾ ಕಂಡಕ್ಟ್ ಅನ್ನ ಮಾಡ್ತಾರೆ. ಸೊ ಫ್ರೀಕ್ವೆನ್ಸಿ ಅಂತ ಬಂದಾಗ ಯಾವಾಗ ಕಂಡಕ್ಟ್ ಆಗುತ್ತೆ ಇದು ಅಂದ್ರೆ ಒನ್ಸ್ ಇನ್ ಎ ಇಯರ್, ವರ್ಷಕ್ಕೆ ಒಂದ್ಸಲ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ. ಯುಜಿಸಿ ನೆಟ್ ಅಂದ್ರೆ ಅದು ಪಕ್ಕ ಟ್ವೈಸ್ ಇನ್ ಇಯರ್, ಈ ವರ್ಷದಲ್ಲಿ 2 ಸಲ ಅದು ಕಂಡಕ್ಟ್ ಆಗೇ ಆಗುತ್ತೆ. ಸೊ ಯುಜಿಸಿ ನೆಟ್ ಅಂತ ಬಂದಾಗ ಯಾರು ಕಂಡಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಅಟ್ ಪ್ರೆಸೆಂಟ್ ಕೆಎ ಕಂಡಕ್ಟ್ ಮಾಡ್ತಾ ಇದೆ. ಮೊದಲೆಲ್ಲ ಯೂನಿವರ್ಸಿಟಿಗಳಿಗೆ ಕೊಡ್ತಾ ಇತ್ತು, ಮೈಸೂರು ಯೂನಿವರ್ಸಿಟಿ, ಕುವೆಂಪು ಯೂನಿವರ್ಸಿಟಿ, ಆ ತರ ಯೂನಿವರ್ಸಿಟಿಗಳು ವಹಿಸ್ಕೊಂಡು ಅದನ್ನ 3 years 5 years ಅಂತ ಅವರೇ ಕಂಡಕ್ಟ್ ಮಾಡ್ತಾ ಇದ್ರು. ಬಟ್ ಕೆಲವೊಂದು ಇಶ್ಯೂಸ್ ಗಳಾಗಿ ಅಟ್ ಪ್ರೆಸೆಂಟ್ ಕೆಎ ಕಂಡಕ್ಟ್ ಅನ್ನ ಮಾಡ್ತಾ ಇದೆ. ಸೊ ಯುಜಿಸಿ ನೆಟ್ ಅಂತ ಬಂದಾಗ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಕಂಡಕ್ಟ್ ಅನ್ನ ಮಾಡುತ್ತೆ ಆನ್ ಬಿಹಾಫ್ ಆಫ್ ಯುಜಿಸಿ. ಸೊ ಮೀಡಿಯಂ ಆಫ್ ಪೇಪರ್ ಅಂತ ಬಂದಾಗ ಇದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಸೊ ಕೆಸೆಟ್ ಅಂತ ಬಂದಾಗ ಅದು ಕಂಪ್ಲೀಟ್ ಆಗಿ ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ಅಲ್ಲೂ ಇರುತ್ತೆ. ನಿಮ್ಗೆ ಪೇಪರ್ 1 ಮತ್ತೆ ಪೇಪರ್ 2 ಅಂತ ಬಂದು ಎರಡು ಕೂಡ ಪೇಪರ್ 1 ಅಂಡ್ ಪೇಪರ್ 2 ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಪೇಪರ್ 1 ಪೇಪರ್ 2 ಎರಡು ಕೂಡ ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ಅಲ್ಲೂ ಇರುತ್ತೆ, ಎರಡು ಮೀಡಿಯಂ ಅಲ್ಲೂ ಇರುತ್ತೆ. ನೀವು ಇನ್ ಕೇಸ್ ನೀವೇನಾದ್ರೂ ಕನ್ನಡ ಮೀಡಿಯಂ ಆಗಿದ್ರೆ ನೀವು ಕನ್ನಡದಲ್ಲಿ ಓದಿ ಆನ್ಸರ್ ಅನ್ನ ಮಾಡ್ಬೋದು. ನೀವು ಇಂಗ್ಲಿಷ್ ಮೀಡಿಯಂ ಆಗಿದ್ರೆ ಕನ್ನಡ ಇಂಗ್ಲಿಷ್ ಎರಡು ಬರ್ತಾ ಇದೆ ಅಂದ್ರೆ ಎರಡರಲ್ಲೂ ಕೂಡ ಓದಿ ಆನ್ಸರ್ ಅನ್ನ ಮಾಡ್ಬೋದು. ಸೊ ಇವ್ರದ್ದು CBT ಮೋಡಲ್ ಇರಲ್ಲ. ಸೊ ಮಾಮೂಲಿ ನಿಮ್ಗೆ OMR ಶೀಟ್ ಕೊಡ್ತಾರೆ. ಸೊ OMR ನ ಫಿಲ್ ಮಾಡಿ ನಿಮ್ಗೆ ಕ್ವಶನ್ ಪೇಪರ್ ಅನ್ನ ಕೊಡ್ತಾರೆ. OMR ಬೇಸ್ ಇರುತ್ತೆ ಇದು. ಸೊ ಯುಜಿಸಿ ನೆಟ್ ಅಂತ ಬಂದ್ರೆ ಅದು ಕಂಪ್ಲೀಟ್ ಆಗಿ CBT ಮೋಡೇ ಇರುತ್ತೆ. ಸೊ ಆನ್ಲೈನ್ ಅಲ್ಲಿ CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅನ್ನು ಮಾಡ್ತಾರೆ. ಸೊ ನೀವು ಕಂಪ್ಯೂಟರ್ ಅಲ್ಲಿ ಕ್ವಶನ್ಗೆ ಆನ್ಸರ್ ಅನ್ನ ಮಾರ್ಕ್ ಮಾಡ್ಬೇಕಾಗಿರುತ್ತೆ. ಸೊ ಇಂಗ್ಲಿಷ್ ಮತ್ತೆ ಹಿಂದಿಲಿ ಇರುತ್ತೆ. ಸೊ ಇಲ್ಲಿ ಕನ್ನಡದಲ್ಲಿ ಇರಲ್ಲ ಎಕ್ಸಾಮ್. ಯುಜಿಸಿ ನೆಟ್ ಕಂಪ್ಲೀಟ್ ಆಗಿ ಕ್ವಶನ್ ಪೇಪರ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ನಿಮ್ಗೆ ಆಪ್ಷನ್ಸ್ ಕೊಟ್ಟಿರ್ತಾರೆ ಅವ್ರು, ನಿಮ್ಗೆ ಯಾವ ಮೋಡಲ್ ಎಕ್ಸಾಮ್ ಬೇಕು, ಇಂಗ್ಲಿಷ್ ಅಲ್ಲಿ ಬೇಕಾ ಅಥವಾ ಯಾವ ಕನ್ನಡ ಇಂಗ್ಲಿಷ್ ಅಲ್ಲಿ ಬೇಕಾ ಅಥವಾ ಹಿಂದಿಲಿ ಬೇಕಾ ಅಂತ. ಸೊ ನೀವು ಯಾವ ಮೀಡಿಯಂ ಒಂದು ಪೇಪರ್ನ ಸೆಲೆಕ್ಟ್ ಮಾಡ್ತೀರಾ ಅದ್ರಲ್ಲಿ ನಿಮ್ಗೆ ಕ್ವಶನ್ಸ್ ಬರ್ತಾ ಹೋಗುತ್ತೆ ಸಿಸ್ಟಮ್ ಅಲ್ಲಿ. ಸೊ ನೀವು ಇಂಗ್ಲಿಷ್ ಚೂಸ್ ಮಾಡಿದ್ರೆ ಇಂಗ್ಲಿಷ್ ಬರುತ್ತೆ, ಹಿಂದಿ ಚೂಸ್ ಮಾಡಿದ್ರೆ ಹಿಂದಿ ಬರುತ್ತೆ. ಸೊ ಕನ್ನಡ ಆಪ್ಷನ್ಸ್ ಇರಲ್ಲ, ಹಿಂದಿ ಮತ್ತೆ ಇಂಗ್ಲಿಷ್ ಮಾತ್ರ ಇರುತ್ತೆ. ದಿಸ್ ಇಸ್ ಆಲ್ ಅಬೌಟ್ ಡಿಫ್ರೆನ್ಸ್ ಬಿಟ್ವೀನ್ ಕೆಸೆಟ್ ಅಂಡ್ ನೆಟ್ ಅಷ್ಟೇ. ಬಟ್ ಸಿಲೆಬಸ್ ಅಂತ ಬಂದಾಗ ಎರಡಕ್ಕೂ ಕೂಡ ಸಿಲೆಬಸ್ ಸೇಮೇ ಇರುತ್ತೆ. ಸೊ ಥ್ಯಾಂಕ್ ಯು. ಇಷ್ಟು ನಾನು ನಿಮಗೆ ಕಂಪ್ಲೀಟ್ ಆಗಿ ಯುಜಿಸಿ ನೆಟ್ ಅಂದ್ರೆ ಏನು, ಅದರ ಯಾವ ತರ ಪ್ರಿಪರೇಷನ್ ಮಾಡಬೇಕು, ಏನೆಲ್ಲ ಎಲಿಜಿಬಿಲಿಟಿ ಇದೆ, ಎಕ್ಸಾಮ್ ಪ್ಯಾಟರ್ನ್ ಇದೆ, ಯಾವ ಪೇಪರ್ ಇದೆ, ಸೊ ಇಷ್ಟನ್ನು ಕೂಡ ಹೇಳಿದ್ದೀನಿ. ನೆಕ್ಸ್ಟ್ ಕ್ಲಾಸ್ ಇಂದ ನಮ್ಮ ಸ್ಪೆಸಿಫಿಕ್ ಪೇಪರ್ ಆಗಿರುವಂತ ಕಾಮರ್ಸ್ ಮತ್ತೆ ಜನರಲ್ ಪೇಪರ್ ಅನ್ನು ಕೂಡ ಒಂದೊಂದು ಸಬ್ಜೆಕ್ಟ್ ಅನ್ನೇ ತಗೊಂಡು ಬ್ರೀಫ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅಂದ್ರೆ ಸಿಲೆಬಸ್ ಅನ್ನ ಯಾವ ತರ ಸ್ಪ್ಲಿಟ್ ಮಾಡಿ ಓದಬೇಕು, ಮತ್ತೆ ಯಾವೆಲ್ಲ ಆ ಒಂದು ಪರ್ಟಿಕ್ಯುಲರ್ ಸಿಲೆಬಸ್ ಅಲ್ಲಿ ಯಾವ ಏರಿಯಾನ ನೀವು ತುಂಬಾ ಫೋಕಸ್ ಮಾಡಿದ್ರೆ ಪದೇ ಪದೇ ಯಾವ್ದು PYQs ಅಲ್ಲಿ ಅಂದ್ರೆ ರಿಪೀಟೆಡ್ ಕ್ವೆಶನ್ಸ್ ಬರ್ತಾ ಇದೆ NET ಇಂದ, ಸೊ ಯಾವ ಏರಿಯಾನ ನೀವು ಫೋಕಸ್ ಮಾಡಿ ಓದಿದ್ರೆ ಈಸಿಯಾಗಿ ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡ್ಬೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಥ್ಯಾಂಕ್ ಯು ಆಲ್.